Welcome to Classic Education YouTube channel. I am Mahesh Pundivesh, a faculty for Quantitative Aptitude. So RRB Group D series ನಾವು ಸ್ಟಾರ್ಟ್ ಮಾಡಿದ್ದೇವ್ರಿ. ಓಕೆ, ಲಾಸ್ಟ್ ಕ್ಲಾಸ್ ನಾನು ಟ್ರಿಗ್ನೋಮೆಟ್ರಿದು ಒಂದು ಮಾಡಿದ್ದೆ. ಸೊ ಈಗ ಸ್ಪೀಡ್ ಟೈಮ್ ಅಂಡ್ ಡಿಸ್ಟೆನ್ಸ್ ನಮ್ದು ಕಂಟಿನ್ಯೂ ಮಾಡೋಣ್ರಿ. ಓಕೆ, ಸೊ ಸ್ಪೀಡ್ ಟೈಮ್ ಅಂಡ್ ಡಿಸ್ಟೆನ್ಸ್ ಒಳಗಡೆ ನಾವು ಕೆಲವೊಂದಿಷ್ಟು ಬೇಸಿಕ್ ಥಿಂಗ್ಸ್ ನಾವು ನೋಡ್ಕೊಂಡಿದ್ವಿ. ಆಮೇಲೆ ಲಾಸ್ಟ್ ಕ್ಲಾಸ್ ಒಳಗಡೆ ಒಂದಿಷ್ಟು ಪ್ರಾಬ್ಲಮ್ಸ್ನ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ, ರೈಟ್? ಸೊ ನಾವು ರೇಷೋ ಮೆಥಡ್ ಮತ್ತು ಫಾರ್ಮುಲಾ ಮೆಥಡ್ ಎರಡೂ ಮೆಥಡ್ಸ್ಲೆ ನಾವು ಡಿಸ್ಕಸ್ ಮಾಡಕತ್ತೀವ್ರಿ. ಓಕೆ, ಸೊ ಒಂದು ಸಲ ನಾವು ಏನನ್ನ ಡಿಸ್ಕಸ್ ಮಾಡಿದ್ದೀವಿ ಅದನ್ನ ಶಾರ್ಟ್ ಆಗಿ ಒಂದ್ಸಲ ರಿವೈಸ್ ಮಾಡ್ತಾನೆ ನೋಡ್ರಿ. ಓಕೆ, ಸೊ ನಾ ಏನ್ ಹೇಳಿದ್ದೀನಿ ರೀ, ಇಲ್ಲಿ 3 ಟೈಪದ್ದು ನಮಗ್ ಪ್ರಾಬ್ಲಮ್ಸ್ ಬರ್ತಾವ್ರಿ. ಒಂದು ಸ್ಪೀಡ್ ಕಾನ್ಸ್ಟಂಟ್ ಇದ್ದಾಗ, ಅಂದ್ರ ಸ್ಪೀಡ್ ಸಮ ಇದ್ದಾಗ ರೀ. ಓಕೆ, ಸೊ ಸ್ಪೀಡ್ ಸಮ ಇದ್ದಾಗ ಏನಾಗ್ತೈತ್ರಿ, ಓಕೆ, ಸೊ ಸ್ಪೀಡ್ ಸಮ ಇದ್ದಾಗ ಏನಾಗ್ತೈತ್ರಿ, ನೇರ ಅನುಪಾತ ಆಗ್ತೈತ್ರಿ. ಓಕೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗ್ತೈತಿ. ಸೊ ಯಾವ್ದ್ರ ಮಧ್ಯೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತೈತ್ರಿ, d1 by d2 ಓಕೆ ಇಸ್ ಈಕ್ವಲ್ ಟು t1 by t2. ಹೌದಾ? ಇದಕ್ಕೆ ನಾವು ನೇರ ಅನುಪಾತ ಅಂತ ಕರಿತೀವಿ. ಸೊ ಇದನ್ನ ನೀವು ಒಂದ್ ವೇಳೆ ಅನುಪಾತದಾಗ ರೀಪ್ರೆಸೆಂಟ್ ಮಾಡ್ಬೇಕಾದ್ರ, ಇದನ್ನ ನೀವು ಅನುಪಾತದಾಗ ಬರಿಬೇಕಾದ್ರ ಇದನ್ನ ಯಾವ ರೀತಿ ಬರೀತೀರಿ? ಸೊ ಡಿಸ್ಟನ್ಸ್ ರೇಷೋ ಒಂದ್ ವೇಳೆ x is to y ಅಂತ ತಿಳ್ಕೊರಿ. ಸೊ ಟೈಮದ ರೇಷೋ ಏನಾಕತ್ರಿ, ಇದು ಕೂಡ x is to y ಆಕತ್ರಿ, ರೈಟ್? ಓಕೆ, ಸೊ ಅದರ ನೆಕ್ಸ್ಟ್ ಒಂದ್ ವೇಳೆ ಟೈಮ್ ಕಾನ್ಸ್ಟಂಟ್ ಇತ್ತು ಅಂತ ತಿಳ್ಕೊರಿ. ಒಂದ್ ವೇಳೆ ಟೈಮ್ ಸಮ ಇತ್ತು ಏನ್ರಿ, ಟೈಮ್ ಸಮ ಇತ್ತು ಅಂತ ತಿಳ್ಕೊರಿ. ಸೊ ಅವಾಗೂ ಏನಾಕತ್ರಿ, ಅವಾಗೂ ನೇರ ಅನುಪಾತ ಆಕತ್ರಿ, ಹೌದಲ್ರಿ? ಸೊ ಇಟ್ ಈಸ್ ಅಗೇನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಯಾವ್ದ್ರ ಮಧ್ಯೆ? ಸ್ಪೀಡ್ ಮಧ್ಯೆ. ಸ್ಪೀಡ್ s1 by s2 ಮತ್ತ ಡಿಸ್ಟನ್ಸ್ d1 by d2. ಸೊ ಇದನ್ನ ನಾನು ಅನುಪಾತದಾಗ ರೀಪ್ರೆಸೆಂಟ್ ಮಾಡ್ಬೇಕಾದ್ರೆ ರೀ, ಸೊ ಇದನ್ನ ನಾನು ಅನುಪಾತದಾಗ ಬರಿಬೇಕಾದ್ರೆ ಯಾವ ರೀತಿ ಬರೀತೀನಿ ಹೇಳ್ರಿ? ಸೊ ಸ್ಪೀಡ್ ಅನುಪಾತ ಒಂದ್ ವೇಳೆ x is to y ಇತ್ತಂದ್ರ, ಸೊ ಡಿಸ್ಟನ್ಸ್ ಅನುಪಾತ ಏನಾಕತ್ರಿ, ಅದು ಕೂಡ x is to y ನ ಆಗತ್ರಿ, ರೈಟ್? ಆಮೇಲೆ ಮೂರನೇ ಟೈಪದ ಪ್ರಾಬ್ಲಮ್ ಏನೈತ್ರಿ, ಡಿಸ್ಟನ್ಸ್ ಸಮ ಇದ್ದಾಗ, ಡಿಸ್ಟನ್ಸ್ ಕಾನ್ಸ್ಟಂಟ್ ಇದ್ದಾಗ. ಸೊ ಡಿಸ್ಟನ್ಸ್ ಕಾನ್ಸ್ಟಂಟ್ ಇದ್ದಾಗ ಈ ಕೇಸ್ ಬಹಳ ಇಂಪಾರ್ಟೆಂಟ್ ಐತೆ ಅಂತ ಹೇಳಿದ್ದೀನಿ ರೀ. ಯಾಕಂದ್ರೆ ಇಲ್ಲಿ ವಿಲೋಮ ಅನುಪಾತ ಬರ್ತೈತ್ರಿ. ಓಕೆ, ಇಲ್ಲೇ ವಿಲೋಮ ಅನುಪಾತ ಬರ್ತೈತಿ, ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರ್ತೈತಿ. ಸೊ ಯಾವ್ದ್ರ ಮಧ್ಯೆ ರೀ, ಸ್ಪೀಡ್ ಮತ್ತು ಟೈಮ್ ಮಧ್ಯೆ. ಸ್ಪೀಡ್ s1 by s2 is equal to ಟೈಮ್ t2 by t1. ಓಕೆ, ಸೊ ಇದನ್ನ ನೀವು ಅನುಪಾತದಾಗ ನೋಡೋದಾದ್ರ ರೀ, ಸೊ ಇದು ಸ್ಪೀಡ್ ಅನುಪಾತ x is to y ಇತ್ತಂತ ತಿಳ್ಕೊರಿ. ಸೊ ಟೈಮದ ಅನುಪಾತ ಏನಾಕತ್ರಿ, ಉಲ್ಟಾ ಆಕತ್ರಿ, y is to x. ಸೊ ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡೀವ್ರಿ. ಓಕೆ, ಆಲ್ರೆಡಿ ಇದನ್ನ ನಾವು ಡಿಸ್ಕಸ್ ಮಾಡಿದೀವ್ರಿ. ಆಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ನು ಕೂಡ ನಾವು ಡಿಸ್ಕಸ್ ಮಾಡೀವಿ. ಓಕೆ, ಸೊ ಇಲ್ಲೇ ಒಂದು ಪ್ರಾಬ್ಲಮ್ ನೋಡ್ರಿ. ಓಕೆ, ಸೊ ಇಲ್ಲಿ ಏನೈತ್ರಿ, ಒಂದು ಟ್ರೈನ್ 40 km/h ಓಡ್ತೈತ್ರಿ. ಅದರದ ವೇಗ ಎಷ್ಟೈತ್ರಿ, 40 km/h. ಆಮೇಲೆ ಅದು ಪ್ಲಾಟ್ಫಾರ್ಮಿಗೆ ಅಥವಾ ಸ್ಟೇಷನಿಗೆ ರೀಚ್ ಆಗ್ಬೇಕಾದ್ರೆ 11 ನಿಮಿಷ ಲೇಟ್ ಐತಂತ್ರಿ. ಓಕೆ, ಸೊ ಅದ ನೆಕ್ಸ್ಟ್ ಟೈಮ್ ಏನ್ ಮಾಡೈತ್ರಿ, ಆ ಟ್ರೈನ್ ಅದ ಡಿಸ್ಟನ್ಸ್ ನ 50 km/h ಸ್ಪೀಡ್ಲೆ ಹೋದಾಗ ಈ ಸಲ ಅದು 5 ನಿಮಿಷ ಲೇಟ್ ಐತ್ರಿ. ಈ ಸಲ ಏನಾಗೈತ್ರಿ, 5 ನಿಮಿಷ ಲೇಟ್ ಆಗೈತ್ರಿ. ಓಕೆ, ಸೊ ಈ ಕ್ವಶನ್ ಏನ್ ಕೇಳ್ತಾರ್ರಿ ಅವ್ರು, ವಾಟ್ ಈಸ್ ದಿ ಡಿಸ್ಟನ್ಸ್ ಕವರ್ಡ್ ಬೈ ದಿ ಟ್ರೈನ್? ಸೊ ಹಂಗಾದ್ರ ಆ ಟ್ರೈನ್ ಎಷ್ಟು ಡಿಸ್ಟನ್ಸ್ ನ ಕವರ್ ಮಾಡೈತಿ ನೋಡ್ರಿ. ಈಗ ಫಸ್ಟ್ ನಾವು ಒಂದ್ಸಲ ಕ್ವಶನ್ ನ ತಿಳಿಸ್ತೇನ್ರಿ. ಫಸ್ಟ್ ಒಂದ್ಸಲ ನೀವು ಕ್ವಶನ್ ನ ಅರ್ಥ ಮಾಡ್ಕೋರಿ. ಸೊ ಈ ಕ್ವಶನ್ ಒಳಗಡೆ ಅವ ಏನ್ ಹೇಳ್ತಾನ ನೋಡ್ರಿ. ಸಪೋಸ್ ಇದು ಟ್ರೈನ್ ಎ ದಿಂತ್ರ ಬಿ ಹೊಂಟೈತಿ ಅಂತ ಅನ್ಕೋರಿ. ಓಕೆ, ಸೊ ಎ ದಿಂತ್ರ ಸ್ಟಾರ್ಟ್ ಮಾಡೈತ್ರಿ. ಸೊ ಫಸ್ಟ್ ಅದು 40 km/h ಹೋಗೈತ್ರಿ, 40 km/h. ಸೊ ಇಲ್ಲಿಗೆ ರೀಚ್ ಆಗ್ಬೇಕಾದ್ರ, ಆ ಪ್ಲಾಟ್ಫಾರ್ಮಿಗೆ ರೀಚ್ ಆಗ್ಬೇಕಾದ್ರ ಅಥವಾ ಸ್ಟೇಷನ್ ಅನ್ಕೋರಿ, ಅಲ್ಲಿಗೆ ರೀಚ್ ಆದಾಗ 11 ನಿಮಿಷ ಲೇಟ್ ಐತ್ರಿ. ಅದು 11 ನಿಮಿಷನ ಲೇಟ್ ರೀಚ್ ಆಗಿಲ್ರಿ, ಅದ 11 ನಿಮಿಷ ಲೇಟ್ ಐತ್ರಿ. ಅರ್ಥ ಆಗತ್ರಿ? ಅಂದ್ರೆ ಫಾರ್ ಎಕ್ಸಾಂಪಲ್ ಟ್ರೈನ್ 1 ಗಂಟೆಗೆ ಮುಟ್ಬೇಕಾಗಿತ್ತು ಅಂತ ತಿಳ್ಕೊರಿ ಆ ಸ್ಟೇಷನ್ನಿಗೆ ಅಥವಾ ಪ್ಲಾಟ್ಫಾರ್ಮಿಗೆ, ಅದು 1:11ಕ್ಕೆ ರೀಚ್ ಆಗೈತ್ರಿ. ಸೊ ಅಂದ್ರೆ ಇದ್ರ ಅರ್ಥ ಏನ್ರಿ, 11 ನಿಮಿಷ ಲೇಟ್ ಆಗೈತ್ರಿ, ಹೌದ್ರಿ?
ಸೊ ಅದಕ್ಕದು ಏನ್ ಮಾಡ್ತೈತ್ರಿ, ನೆಕ್ಸ್ಟ್ ಡೇ ಆ ಟ್ರೈನ್ ಇದ ಡಿಸ್ಟನ್ಸ್ ನ ಕವರ್ ಮಾಡಾಕ ಅದರದ್ದು ಸ್ಪೀಡ್ ಏನಿರ್ತೈತಪ್ಪ ಅಂದ್ರ 50 ಕಿಲೋಮೀಟರ್ ಪರ್ ಅವರ್, 50 ಕಿಲೋಮೀಟರ್ ಪರ್ ಅವರ್ಲೆ ಸ್ಪೀಡ್ಲೆ ಹೊಂಟೈತ್ರಿ. ಈಗ ಅದು ಪ್ಲಾಟ್ಫಾರ್ಮ್ ಬಿಗ್ ರೀಚ್ ಆಗ್ಬೇಕಾದ್ರ ಸೊ ಈ ಸಲ ಏನಾಗೈತಪ್ಪ ಅಂದ್ರ 5 ನಿಮಿಷ ಲೇಟ್ ಆಗೈತಿ. ಎಷ್ಟಾಗೈತ್ರಿ? 5 ನಿಮಿಷ ಲೇಟ್ ಆಗೈತಿ, ರೈಟ್. ಸೊ ಈಗ ಹಂಗಾದ್ರ ನಮಗೇನು ಕ್ವಶನ್ ಕೇಳಿದಾರ್ರಿ ಅವರು, ಈ ಡಿಸ್ಟನ್ಸ್ ಎದಿಂತ ಬಿ ವರೆಗೂ ಏನ್ ಡಿಸ್ಟನ್ಸ್ ಐತಲ್ಲ, ಸೊ ಈ ಡಿಸ್ಟನ್ಸ್ ಎಷ್ಟೈತೆ ಅಂತ ಕೇಳ್ತಾರೆ. ಇವನ್ ಎರಡು ಇನ್ಫಾರ್ಮೇಶನ್ ಕೊಟ್ಟು ನಮಗೆ ಇದ್ರದ್ದು ಡಿಸ್ಟನ್ಸ್ ಎಷ್ಟೈತೆ ಅಂತ ಕೇಳ್ತಾರೆ. ಸೊ ನೀವು ಲಾಸ್ಟ್ ಕ್ಲಾಸ್ನ ಕ್ಲಿಯರ್ ಆಗಿ ನೋಡಿದ್ರಿ ಅಂತಂದ್ರೆ ಸೊ ಇದ್ರದ್ದು ವ್ಯತ್ಯಾಸ ಎಷ್ಟಾಕಿತ್ತು ಅಂತ ಹೇಳಿದ್ರಿ ನಿಮಗೆ. ಮೊದ್ಲಿನ ಕೇಸ್ ಒಳಗೆ 11 ನಿಮಿಷ ಲೇಟ್ ಅದಾನ್ರಿ, ಎರಡನೇ ಕೇಸ್ ಒಳಗೆ 5 ನಿಮಿಷ ಲೇಟ್ ಅದಾನ್ರಿ. ಸೊ ಇದರದ್ದು ವ್ಯತ್ಯಾಸ ಎಷ್ಟಾಕತ್ರಿ? 6 ನಿಮಿಷ ಆಗತ್ರಿ. ಯಾಕಂದ್ರೆ ಇಲ್ಲಿ ಎರಡೂ ಸೇಮ್ ಇದ್ದು ಅಂತ ತಿಳ್ಕೊರಿ. ಎರಡು ಲೇಟ್ ಇದ್ದುಪ್ಪ ಅಥವಾ ಎರಡು ಅರ್ಲಿ ಮತ್ತು ಅರ್ಲಿ ಬೇಗವಾಗಿ ಬಂದಿದ್ವು ಅಂತ ತಿಳ್ಕೊರಿ, ಟೈಮ್ಕಿಂತ ಮುಂಚೆ ಬಂದಿದ್ವು ಅಂತ ಅನ್ಕೋರಿ. ಸೊ ಈ ಎರಡೂ ಕೇಸಸ್ ಒಳಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆ ವ್ಯಾಲ್ಯೂಸ್ ನ ಮೈನಸ್ ಮಾಡ್ತೀವಿ. ಬಟ್ ಅದ ಒಂದ್ ವೇಳೆ ಏನಾದ್ರು ಟ್ರೈನ್ ಮೊದಲನೇ ಕೇಸ್ ಒಳಗಡೆ, ಹಂಗ ಎಕ್ಸಾಂಪಲ್ ಗೆ ಟ್ರೈನ್ ಮೊದಲನೇ ಕೇಸ್ ಒಳಗಡೆ 5 ನಿಮಿಷ ಲೇಟ್ ಆಗಿ ಬಂದೈತ್ರಿ, ಆಮೇಲೆ ಎರಡನೇ ಕೇಸ್ ಒಳಗಡೆ ಅದು 2 ನಿಮಿಷ ಜಲ್ದಿ ಬಂದೈತ್ರಿ. ಹಿಂಗಿತ್ತಪ್ಪ ಅಂತಂದ್ರ ಇಲ್ಲಿ ನಾವು ಟೈಮದ ವ್ಯತ್ಯಾಸ ಎಷ್ಟಾಕೈತೆ ಅಂತ ಕೇಳಿದಾಗ ಅವಾಗ ನಾವು ಈ ವ್ಯಾಲ್ಯೂಸ್ ನ ಏನ್ ಮಾಡ್ತೀವಿ? ಕೂಡಿಸ್ತೀವಿ. ಸೊ 5 + 2 ಅವಾಗ ಏನಾಕತ್ರಿ? ಟೈಮದ ಡಿಫ್ರೆನ್ಸ್ 7 ನಿಮಿಷ ಆಕೈತಿ. ಸೊ ಯಾಕೆ ಹಿಂಗ ಆಕೈತ್ರಿ? ಇದನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗೆ ನಾ ಡಿಸ್ಕಸ್ ಮಾಡಿದ್ರಿ. ಓಕೆ, ಸೊ ಒಂದ್ಸಲ ನೀವು ಅದನ್ನ ರಿವೈಸ್ ಮಾಡ್ರಿ. ಓಕೆ, ಈಗ ಒಂದ್ಸಲ ಶಾರ್ಟ್ ಆಗಿ ನಾ ಏನ್ ಹೇಳಿಬಿಟ್ಟಿನ್ರಿ, ಇಲ್ಲಿ ಕನ್ಕ್ಲೂಷನ್ ಏನ್ ಕೊಟ್ಟು ಬಿಟ್ಟಿನ್ರಿ. ಸೊ ಸಪೋಸ್ ಎರಡು ಕೇಸ್ ಒಳಗೆ ಲೇಟ್ ಇತ್ತಂದ್ರ ನಾವು ಅವಾಗ ವ್ಯತ್ಯಾಸ ತಗೋತೀವಿ, ಅಂದ್ರೆ ಮೈನಸ್ ಮಾಡ್ತೀವಿ. ಅರ್ಲಿ ಮತ್ತು ಅರ್ಲಿ ಇತ್ತಂದ್ರ ಅವಾಗೂ ಮೈನಸ್ ಮಾಡ್ತೀವ್ರಿ. ಬಂದ್ ವೇಳೆ ಲೇಟ್ ಅಥವಾ ಲೇಟ್ ಮತ್ತು ಅರ್ಲಿ ಇತ್ತಂದ್ರ ಅವಾಗ ನಾವು ಆ ವ್ಯಾಲ್ಯೂಸ್ ನ ಕೂಡಿಸ್ತೀವಿ. ಬಟ್ ಇವೆಲ್ಲ ಏನ್ ಅದಾವ್ರಿ? ಇವು ಟೈಮದ ವ್ಯತ್ಯಾಸ ಅದಾವ್ರಿ, ರೈಟ್. ಸೊ ಹಿಂಗ್ ಯಾಕೆ ಆಗ್ತೈತ್ರಿ? ಯಾಕೆ ಮೈನಸ್ ಮಾಡ್ತೀವಿ, ಯಾಕೆ ಪ್ಲಸ್ ಮಾಡ್ತೀವಿ? ಸೊ ಇದನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಬಹಳ ಡೀಟೇಲ್ ಆಗಿ ಹೇಳಿನ್ರಿ. ಒಂದ್ಸಲ ನೀವೇನ್ ಮಾಡ್ರಿ, ಆ ಪಾರ್ಟ್ ನ ಒಂದ್ಸಲ ನೋಡ್ಕೊರಿ. ಓಕೆ, ಸೊ ಇಲ್ಲಿವರೆಗೂ ನಿಮಗ ಇದು ಕ್ವಶನ್ ಅರ್ಥ ಆಗಿತ್ತು ಅಂತ ನಾನು ಅನ್ಕೊಂಡಿನ್ರಿ, ರೈಟ್. ಓಕೆ, ಸೊ ಈಗ ಸೊಲ್ಯೂಷನ್ ನೋಡ್ರಿ. ಓಕೆ, ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡ್ರಿ. ಈಗ ಒಂದು ಥಿಂಗ್ ನನಗೆ ಈ ಕ್ವಶನ್ ದಿಂತರ ಕ್ಲಿಯರ್ಲಿ ಏನ್ ಅರ್ಥ ಆಗದಪ್ಪ ಅಂತಂದ್ರ, ಎರಡೂ ಕೇಸ್ ಒಳಗಡೆ ಅಂದ್ರ ಟ್ರೈನ್ 40 ಕಿಲೋಮೀಟರ್ ಪರ್ ಅವರ್ ಹೋದಾಗ ಮತ್ತು 50 ಕಿಲೋಮೀಟರ್ ಪರ್ ಅವರ್ ಹೋದಾಗ ಎರಡೂ ಕೇಸ್ ಒಳಗದು ಎದಿಂತ್ರ ಬಿ ವರೆಗೂನ ಹೊಂಟೈತ್ರಿ, ಹೌದೇನಿಲ್ರಿ? ಎದಿಂತ್ರ ಬಿ ವರೆಗೂನ ಹೋಗ್ತೈತ್ರಿ. ಸೊ ಎದಿಂತ್ರ ಬಿ ವರೆಗೂ ಹೋಗ್ತೈತಪ್ಪ ಅಂತಂದ್ರ ಇಲ್ಲಿ ಏನಾಕೈತ್ರಿ? ಡಿಸ್ಟನ್ಸ್ ಕಾನ್ಸ್ಟಂಟ್ ಐತ್ರಿ. ಓಕೆ, ಸೊ ಅದರ್ ಡಿಸ್ಟನ್ಸ್ ಅಂದ್ರೆ ಡಿಸ್ಟನ್ಸ್ ಸಮ ಐತ್ರಿ ಇಲ್ಲಿ. ಸೊ ಡಿಸ್ಟನ್ಸ್ ಸಮ ಇದ್ದಾಗ ಈಗ ಜಸ್ಟ್ ನಾವ್ ಏನ್ ತಿಳ್ಕೊಂಡಿವಿ ಹೇಳ್ರಿ? ವಿಲೋಮ ಅನುಪಾತ ಇರ್ತೈತ್ರಿ, ಅಂದ್ರ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತೈತಿ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತೈತೆ ಅಂದ್ರ ಈಗ ನಾ ಫಸ್ಟ್ ಇಲ್ಲಿ ಏನ್ ಬರೀತೀನಿ ನೋಡ್ರಿ, ನಾನು ಸ್ಪೀಡ್ ಅನುಪಾತ ಬರೀತೇನೆ. ಸ್ಪೀಡ್, ಸೊ ಸ್ಪೀಡ್ ಮೊದಲಿನ ಕೇಸ್ ಒಳಗೆ ಎಷ್ಟೈತಿ ನೋಡ್ರಿ? ಅದ 40 ಕಿಲೋಮೀಟರ್ ಪರ್ ಅವರ್ ಐತಿ. ಎರಡನೇ ಕೇಸ್ ಒಳಗೆ ಸ್ಪೀಡ್ ಎಷ್ಟೈತಿ ಹೇಳ್ರಿ? 50 ಕಿಲೋಮೀಟರ್ ಪರ್ ಅವರ್. ಬಟ್ ಇದು ಅನುಪಾತದಾಗ ಇಲ್ರಿ ಇದು. ಸೊ ಅನುಪಾತದಾಗ ಇಲ್ಲ ಅಂದ್ರೆ ಇದನ್ನ ಅನುಪಾತದಾಗ ತಗೊಂಡ್ಬರೋಣ್ರಿ. ಇದೊಂದ್ ಜೀರೋ ಕ್ಯಾನ್ಸಲ್ ಮಾಡೋಣ್ರಿ. ಸೊ ಅನುಪಾತದಾಗ ತಗೊಂಡ್ಬರೋದು ಅಂದ್ರೆ ಸಿಂಪಲ್ ದಾಗ ಇದನ್ನ ಕಡ್ತಾ ಹೋಗ್ತೈತಿ ಇಲ್ಲಿ ನೋಡ್ರಿ. ಸೊ ಕಡ್ತಾ ಹೋಗ್ತಿತ್ತಂದ್ರ ಅದನ್ನ ಕಡ್ತಾ ಹೊಡೋದು, ಮುಂದ್ ಕಡ್ತಾ ಹೋಗ್ಲಾರ್ದಂಗ್ ಮಾಡ್ರಿ. ಅವಾಗ ನೀವು ಅದ ಅನುಪಾತದಾಗ ಇಟ್ಟಂಗ್ರಿ. ಸಿಂಪಲ್ ದಾಗ ಹೇಳ್ಬೇಕಂದ್ರ ಅರ್ಥ ಐತ್ರಿ? ಸೊ ಈಗ 40, 50 ಏನೈತಲ್ಲ ಇದು ಅನುಪಾತದಾಗ ಇದ್ದಿರ್ಲಿಲ್ರಿ. ಯಾಕಂದ್ರ ಅವು ಎರಡೂ ಸಂಖ್ಯೆಗಳು ಕಡ್ತಾ ಹೋಗ್ತಿದ್ವು. ಎರಡೂ ಸಂಖ್ಯೆ 10ರಲ್ಲೇ ಭಾಗ ಆಗ್ತಿದ್ವು. ಸೊ ಅವನ್ ಎರಡೂನು 10ರಲ್ಲೇ ಭಾಗ ಮಾಡಿದಾಗ ಸೊ ಅದ ಅನುಪಾತ ಎಷ್ಟು ಬಂತ್ರಿ? 4:5 ಬಂತ್ರಿ. ಸೊ ಸ್ಪೀಡ್ ಅನುಪಾತ 4:5 ಐತಪ್ಪ ಅಂತಂದ್ರ ಟೈಮದ ಅನುಪಾತ ಏನಿರ್ತೈತ್ರಿ? ಉಲ್ಟಾ ಇರ್ತೈತ್ರಿ. ಸೊ 5:4 ಆಗ್ತೈತ್ರಿ. ಓಕೆ, ಸೊ ಇಲ್ಲಿ ಏನ್ ಬರ್ತೈತ್ರಿ? ವಿಲೋಮ ಅನುಪಾತ ಬರ್ತೈತ್ರಿ. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರ್ತೈತಿ. ಈಗ ನೋಡ್ರಿ, ಇದು ಏನೈತಿ? ಇದು ಟೈಮ್ ಐತ್ರಿ. ನಾ ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊರಿ. ಇದೇನೈತಿ? ಇದು ಟೈಮ್ ಐತ್ರಿ. ಸೊ ಈ ಟೈಮದ ವ್ಯತ್ಯಾಸ ನಾವು ಇಲ್ಲಿದಿಂತ್ರ ನೋಡಿದಾಗ ಇಲ್ಲಿ ಟೈಮದ ವ್ಯತ್ಯಾಸ ಎಷ್ಟೈತ್ರಿ? 1 ಯೂನಿಟ್ ಐತ್ರಿ. ಇದ ಟೈಮದ ವ್ಯತ್ಯಾಸ ರಿಯಾಲಿಟಿ ಒಳಗೆ ಎಷ್ಟೈತ್ರಿ? ಅದನ್ನ ನಾವು ಇಲ್ಲಿ ಜಸ್ಟ್ ನೋಡ್ಕೊಂಡಿವಿ. ಸೊ ಎಷ್ಟೈತ್ರಿ? ಅದ 6 ನಿಮಿಷ ಐತ್ರಿ. ಸೊ ಹಂಗಾರ 1 ಯೂನಿಟ್ ವ್ಯಾಲ್ಯೂ ಎಷ್ಟಾತ್ ಹೇಳ್ರಿ? ಇಲ್ಲಿ 6 ನಿಮಿಷ. ಓಕೆ, ಸೊ 1 ಯೂನಿಟ್ ವ್ಯಾಲ್ಯೂ 6 ನಿಮಿಷ. ಸೊ ಹಂಗಾರ ನೋಡ್ರಿ, ಇದು ಟೈಮ್ ಐತಿಲ್ರಿ, ಎರಡು ಟೈಮ್ ಅದಾವ್ರಿ. ಸೊ ಅದಕ್ಕೆ 1 ಯೂನಿಟ್ ವ್ಯಾಲ್ಯೂ 6 ನಿಮಿಷ ಆದ್ರ 5 ಯೂನಿಟ್ ವ್ಯಾಲ್ಯೂ ಎಷ್ಟಾಕತ್ರಿ? ಸೊ 5 × 6. ಸೊ 6 5 ಎಷ್ಟಾಕತ್ರಿ?
30 minutes. ನೋಡ್ರಿ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕತೆ ಐತ್ರಿ. ಏನಪ್ಪಾ ಅಂತಂದ್ರ ಇಲ್ಲಿ ಸ್ಪೀಡ್ 40 ಕಿಲೋಮೀಟರ್ ಪರ್ ಅವರ್ ಐತಿ. ಇಲ್ಲಿ ಸ್ಪೀಡ್ 40 ಕಿಲೋಮೀಟರ್ ಪರ್ ಅವರ್ ಐತಿ. ಸೊ ಟ್ರೈನ್ 40 ಕಿಲೋಮೀಟರ್ ಪರ್ ಅವರ್ ಎ ದಿಂತ್ರ ಬಿ ವರೆಗೂ ಹೋಗಾಕ ಅದು 30 ನಿಮಿಷ ಟೈಮ್ ತಗೊಂಡೈತಿ. ಏನ್ ಹೇಳ್ರಿ, ಇನ್ನೊಂದ್ಸಲ ಕೇಳ್ರಿ. ಈ 30 ನಿಮಿಷನ ಏನ್ ಕಂಡಿಡಿದ್ರಿಂದ ಇಲ್ಲಿ ಇದು ಏನ್ ಹೇಳ್ತದಪ್ಪ ಅಂತಂದ್ರ ಟ್ರೈನ್ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ ಎ ದಿಂತ್ರ ಬಿ ವರೆಗೂ ಹೋಗಾಕ ಅದು ಎಷ್ಟ್ ನಿಮಿಷ ಟೈಮ್ ತಗೊಂಡೈತ್ರಿ? 30 ನಿಮಿಷ ಟೈಮ್ ತಗೊಂಡೈತಿ. ಅಂದ್ರ ನಾವ್ ಇಲ್ಲಿ ಏನ್ ಮಾಡೀವ್ರಿ, ಟೈಮ್ ಕಂಡು ಹಿಡಿದೀವ್ರಿ. ಸೊ ಆ ಟ್ರೈನ್ ಎಷ್ಟು ಟೈಮ್ ತಗೊಂಡೈತ್ರಿ? 30 ನಿಮಿಷ ಟೈಮ್ ತಗೊಂಡೈತ್ರಿ. ಅರ್ಥ ಐತ್ರಿ? ಹಾ. ಸೊ ಸಪೋಸ್ ಇದ ಒಂದ್ ಯೂನಿಟ್ ನ ನೀವು ಏನಾದ್ರೂ ಇಲ್ಲಿ ಗುಣಾಕಾರ ಮಾಡಿದಿರಿ ಅಂತ ತಿಳ್ಕೊರಿ. ಇದ ಒಂದ್ ಯೂನಿಟ್ ನ ಇಲ್ಲಿ ಗುಣಾಕಾರ ಮಾಡಿದಿರಿ ಅಂದ್ರ 6 4 24 ಮಿನಿಟ್ಸ್ ಆಗತ್ತೆ. ಹೌದ್ರಿ? ಸೊ ಇದು ಏನ್ ಹೇಳ್ತದ ಗೊತ್ತೇನ್ರಿ? ಟ್ರೈನ್ 50 ಕಿಲೋಮೀಟರ್ ಪರ್ ಅವರ್ ಹೋದಾಗ ಅದು 24 ನಿಮಿಷ ಟೈಮ್ ತಗೊಂಡೈತ್ರಿ ಆ ಪ್ಲಾಟ್ಫಾರ್ಮಿಗೆ ರೀಚ್ ಆಗಕ. ಅಂದ್ರ ಟ್ರೈನ್ 50 ಕಿಲೋಮೀಟರ್ ಪರ್ ಅವರ್ಲೆ ಎ ದಿಂತ್ರ ಬಿ ವರೆಗೂ ಹೋಗಾಕ ಅದು ಎಷ್ಟು ಟೈಮ್ ತಗೊಂಡೈತ್ರಿ? 24 ನಿಮಿಷ ಟೈಮ್ ತಗೊಂಡೈತ್ರಿ. ತಿಳ್ಕೊರಿ ಮೊದಲ. ಓಕೆ. ಸೊ ಇದನ್ನ ಬಹಳ ಕಡಿಮೆ ಟೈಮ್ ಒಳಗೆ ನಾವು ಆನ್ಸರ್ ಮಾಡಬಹುದ್ರಿ. ಬಟ್ ಸದ್ಯಕ್ಕೆ ನೀವು ಅರ್ಥ ಮಾಡ್ಕೊಳ್ಳೋ ಸ್ಟೇಜ್ ಒಳಗದಿರಿ. ಸೊ ಥಿಂಗ್ಸ್ ನ ಬಹಳ ನೀಟಾಗಿ ಅರ್ಥ ಮಾಡ್ಕೋರಿ. ಬಹಳ ಒಳ್ಳೆ ರೀತಿ ಒಳಗ ಕ್ವಶನ್ಸ್ ಇಲ್ಲಿದಿಂತ್ರ ಫ್ರೇಮ್ ಮಾಡಿದಾನ್ರಿ. ಅದಕ್ಕೆ ನಾನು ಸ್ವಲ್ಪ ಇಷ್ಟು ಡೀಟೇಲ್ ಆಗಿ ಹೇಳತ್ತೇನ್ರಿ. ಯಾಕಂತ ನಿಮಗೆ ನೆಕ್ಸ್ಟ್ ಕ್ವಶನ್ದಾಗ ಗೊತ್ತಾಗ್ತೈತ್ರಿ ಸರ್ ಯಾಕೆ ಇಲ್ಲಿ ಇಷ್ಟು ಟೈಮ್ ಸ್ಪೆಂಡ್ ಮಾಡಾಕತ್ತಾರ ಅನ್ನೋದು. ರೈಟ್? ಓಕೆ. ಸೊ ಈಗ ಏನ್ ತಿಳ್ಕೊಂಡಿವ್ರಿ? ಶಾರ್ಟ್ ಆಗಿ ತಿಳ್ಕೊಂಡ್ಬಿಡ್ರಿ. ಟ್ರೈನ್ ಎ ದಿಂತ್ರ ಬಿ ವರೆಗೂ 40 ಕಿಲೋಮೀಟರ್ ಪರ್ ಅವರ್ಲೆ ಹೋಗ್ಬೇಕಾದ್ರ ಎಷ್ಟ್ ನಿಮಿಷ ಟೈಮ್ ತಗೊಂಡೈತ್ರಿ? 30 ನಿಮಿಷ ಟೈಮ್ ತಗೊಂಡ್ರಿ. ಸೊ ನೀವು ಯಾವ್ದು ತಗೋಬಹುದು. ಈ ವ್ಯಾಲ್ಯೂವರ ತಗೋರಿ, ಇಲ್ಲ ಇವ್ ಎರಡು ವ್ಯಾಲ್ಯೂವರ ತಗೋರಿ. ಸೊ ನಾ ಏನ್ ಮಾಡ್ತೇನ್ರಿ, ಇವ್ನ ಎರಡು ತಗೊಂತೇನ್ರಿ. ಸೊ ನನಗೆ ಏನ್ ಕೇಳ್ಯಾನ್ರಿ ಈಗ ಅವ? ಡಿಸ್ಟನ್ಸ್ ಕೇಳ್ಯಾನ್ರಿ. ಸೊ ಡಿಸ್ಟನ್ಸ್ ಕಂಡಿಡಿ ಅಂತ ಹೇಳ್ಯಾನ್ರಿ. ಸೊ ಡಿಸ್ಟನ್ಸ್ ಅಂದ್ರೆ ಏನ್ರಿ? ಸ್ಪೀಡ್ ಇಂಟು ಟೈಮ್. ಹೌದು, ಡಿಸ್ಟನ್ಸ್ ಅಂದ್ರೆ ಏನ್ರಿ? ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ ಎಷ್ಟ್ ಐತ್ರಿ? 40 ಕಿಲೋಮೀಟರ್ ಪರ್ ಅವರ್ ಐತ್ರಿ. 40 ಕಿಲೋಮೀಟರ್ ಪರ್ ಅವರ್ ಐತಿ. ಹಂಗಾದ್ರೆ ಟೈಮ್ ಎಷ್ಟು ತಗೊಂಡನ್ರಿ ಅವ? 40 ಕಿಲೋಮೀಟರ್ ಪರ್ ಅವರ್ಲೆ ಹೋದಾಗ ಎಷ್ಟು ಟೈಮ್ ತಗೊಂಡನ್ರಿ? 30 ನಿಮಿಷ ಟೈಮ್ ತಗೊಂಡನ್ರಿ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡೋಣ್ರಿ? ಇಲ್ಲಿ 30 ನಿಮಿಷ ಅಂತ ಬರೆಯೋಣ್ರಿ. ಬಟ್ ನೋಡ್ರಿ ಟೈಮ್ ಮ್ಯಾಚ್ ಆಗೋಲ್ದು ನಮ್ದ. ಇಲ್ಲಿ ಟೈಮ್ ನೋಡಿದ್ರೆ ಅವರ್ಸ್ ದಾಗ ಐತಿ, ಇಲ್ಲಿ ಟೈಮ್ ನೋಡಿದ್ರೆ ಮಿನಿಟ್ಸ್ ದಾಗ ಐತಿ. ಸೊ ಅದಕ್ಕೆ ಇದನ್ನ ಏನ್ ಮಾಡೋಣ್ರಿ? 60 ಭಾಗ ಮಾಡಿ. ಸೊ ಈಗ ನಿಮಗೂ ಗೊತ್ತೈತ್ರಿ 31 32. ಸೊ 2 1 2 20 ಅಂದ್ರೆ ಎಷ್ಟು ಕಿಲೋಮೀಟರ್ ಐತಿ ಹೇಳ್ರಿ? ಅದ 20 ಕಿಲೋಮೀಟರ್ ಐತ್ರಿ. ಸೊ ಆ ಟ್ರೈನ್ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಾಕತೈತಿ ಹೇಳ್ರಿ? 20 ಕಿಲೋಮೀಟರ್ ನ ಕವರ್ ಮಾಡಾಕತೈತಿ. ಸೊ ಆಪ್ಷನ್ ಎ ನಿಮ್ದ ಕರೆಕ್ಟ್ ಆನ್ಸರ್. ರೈಟ್? ಆಪ್ಷನ್ ಎ ನಿಮ್ದ ಕರೆಕ್ಟ್ ಆನ್ಸರ್. ರೈಟ್? ಸ್ವಲ್ಪ ಇಲ್ಲಿ ಡಿಟೇಲ್ ಆಗಿ ಹೇಳಿನ್ರಿ, ಒಂದ್ ಸ್ವಲ್ಪ ಟೈಮ್ ತಗೊಂಡೈತ್ರಿ. ಓಕೆ. ಬಟ್ ಎಕ್ಸಾಮ್ ಒಳಗೆ ನೋಡ್ರಿ ಇವೆಲ್ಲ ಥಿಂಗ್ಸ್ ನಿಮಗೆ ಗೊತ್ತಿರ್ಬೇಕ್ರಿ. ಆದ್ರೆ ಈ ಕ್ವಶನ್ ಒಳಗೆ ಯಾವುದೇ ರೀತಿ ಅವ್ರು ಒಂದ್ ವೇಳೆ ಚೇಂಜಸ್ ಮಾಡಿದ್ರು ಕೂಡ ನೀವು ಈಸಿಲಿ ಆ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೋದ್ರಿ. ಅರ್ಥ ಐತ್ರಿ? ರೈಟ್. ಸೊ ನೀವು ಈ ಕಡೆದಿಂತ್ರನು ಬೇಕಾರೆ ಮಾಡ್ರಿ, ಹಂಗ ತೋರ್ಸಾಕತ್ತೇನ್ರಿ. ಓಕೆ, ಜಸ್ಟ್ ಹಂಗ ತೋರ್ಸಾಕತ್ತೇನೆ ನಿಮ್ಗೆ. ಏನಂದ್ರ ಇಲ್ಲಿ ನೋಡ್ರಿ, ಈಗ ಈ ಕಡೆದಿಂತ್ರ ಮಾಡಿದ್ರಿ ಅಂತ ತಿಳ್ಕೊರಿ. ಸೊ ಈ ಕಡೆದಿಂತ್ರ ಅಂದ್ರೆ ಏನ್ ಹೇಳಿನ್ರಿ ನಾನು? ಟ್ರೈನ್ 50 ಕಿಲೋಮೀಟರ್ ಪರ್ ಅವರ್ಲೆ ಹೋದಾಗ ಅದು 24 ನಿಮಿಷ ಟೈಮ್ ತಗೊಂಡೈತಿ. ಎ ದಿಂತ್ರ ಬಿ ವರೆಗೂ ಹೋಗಾಕ 24 ನಿಮಿಷ ಟೈಮ್ ತಗೊಂಡೈತಿ. ನೀವು ಹಿಂಗ್ ಮಾಡಿದ್ರು ಸದ್ಯಕ್ಕ ಅಥವಾ ಈ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡಿ ನಿಮ್ದು ಆನ್ಸರ್ ಸೇಮ್ ಬರ್ತೈತಿ. ಬೇಕಾದ್ರೆ ಚೆಕ್ ಮಾಡ್ತಿದ್ರೆ ಮಾಡಬಹುದ್ರಿ. ಬಟ್ ಎಕ್ಸಾಮ್ ಒಳಗೆ ಎರಡು ಮಾಡಕ್ ಹೋಗ್ಬೇಡ್ರಿ, ಒಂದ್ ಮಾಡ್ರಿ ಯಾವ್ದಾದ್ರು. ಓಕೆ. ಸೊ ಡಿಸ್ಟನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ ಎಷ್ಟ್ ಐತ್ರಿ? 50 ಕಿಲೋಮೀಟರ್ ಪರ್ ಅವರ್ ಐತ್ರಿ. 50 ಕಿಲೋಮೀಟರ್ ಪರ್ ಅವರ್ ಐತ್ರಿ. ಇಂಟು ಟೈಮ್ ಎಷ್ಟು ತಗೊಂಡೈತ್ರಿ? 24 ನಿಮಿಷ ತಗೊಂಡೈತ್ರಿ. ಸೊ ಇದು ಟೈಮ್ ಮ್ಯಾಚ್ ಆಗೋಲ್ರಿ. ಇಲ್ಲಿ ನಿಮಿಷದಾಗ ಐತ್ರಿ, ಇಲ್ಲಿ ಅವರ್ಸ್ ದಾಗ ಐತಿ. ಸೊ ಇದನ್ನ ಏನ್ ಮಾಡ್ರಿ? 60 ಭಾಗ ಮಾಡ್ರಿ. ಹೌದಾ? ಸೊ ಇದೊಂದ್ 0 ಮತ್ ಇದೊಂದ್ 0 ಕನ್ಸಲ್ ಆಕತ್ರಿ. 6 4 25 ಆಕತ್ರಿ. 5 4 ಎಷ್ಟ್ ಆಕತ್ರಿ? 24. 5 4 ಎಷ್ಟ್ ಆಕತ್ರಿ? 20. ಸೊ 20 ಕಿಲೋಮೀಟರ್ ಅಂತ. ಸೊ ಎರಡು ಕೇಸ್ ಒಳಗೆ ನಿಮ್ದು ಆನ್ಸರ್ ಸೇಮ್ ಬರ್ತವೆ. ಅರ್ಥ ಐತ್ರಿ? ರೈಟ್. ಬಟ್ ನೀವು ಎಕ್ಸಾಮ್ ಒಳಗೆ ಮಾಡಬೇಕಾಗಿರೋದು ಯಾವ್ದಾದ್ರು ಒಂದ್ ಮಾಡ್ರಿ, ಎರಡು ಮಾಡಕ್ ಹೋಗ್ಬೇಡ್ರಿ. ಕ್ಲಿಯರ್? ರೈಟ್. ಸೊ ಇದನ್ನ ಜಸ್ಟ್ ತೆಗೆದು ಬಿಡ್ತೇನೆ ನಾನು. ಓಕೆ. ಯಾಕಂದ್ರೆ ಇದು ಆಲ್ರೆಡಿ ನಾವು ಫೈಂಡ್ ಮಾಡೀವಿ. ಓಕೆ. ರೈಟ್. ಈಗ ಮತ್ತೆ ಏನೇನು ಕ್ವಶನ್ಸ್ ಕೇಳ್ಬೋದು ನೋಡ್ರಿ.
ಹೌದಾ? ಇಲ್ಲಿ ಮತ್ತೆ ನಿಮಗೆ ಏನೇನು ಕ್ವಶನ್ಸ್ ಕೇಳ್ಬೋದ್ರಿ? ಈಗ ನಮಗೆ ಏನ್ ಕೇಳೇನ್ರವ? ಡಿಸ್ಟನ್ಸ್ ಕೇಳೇನ್ರಿ. ಸೊ ಆ ಟ್ರೈನ್ ಎಷ್ಟು ಡಿಸ್ಟನ್ಸ್ ನ ಕವರ್ ಮಾಡತೈತೆ ಅಂತ ಕ್ವಶನ್ ಕೇಳೇನ್ರಿ. ಈಗ ಮತ್ತೆ ಕ್ವಶನ್ ಏನೇನ್ ಕೇಳ್ಬೋದ್ರಿ? ಇದ ಕ್ವಶನ್ದಾಗ ಮತ್ತೆ ಏನೇನ್ ಕೇಳ್ಬೋದ್ರಿ? ಈಗ ಏನ್ ಕೇಳ್ತಾನ ಗೊತ್ತೇನ್ರಿ? ಈಗ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ ಅವನು 11 ನಿಮಿಷ ಲೇಟ್ ಅದಾನ್ರಿ. ಹೌದಾ? 50 ಕಿಲೋಮೀಟರ್ ಪರ್ ಅವರ್ಲೆ ಹೋದಾಗ ಅವನು 5 ನಿಮಿಷ ಲೇಟ್ ಅದಾನ್ರಿ. ಸೊ ಈಗ ಕ್ವಶನ್ ಏನ್ ಕೇಳ್ತಾನ್ರಿ? ಕ್ವಶನ್ ಏನ್ ಕೇಳ್ತಾನಂದ್ರ ಟ್ರೈನ್ ಕರೆಕ್ಟ್ ಟೈಮಿಗೆ ಅದು ಪ್ಲಾಟ್ಫಾರ್ಮಿಗೆ ರೀಚ್ ಆಗ್ಬೇಕಂದ್ರ ಎಷ್ಟು ಟೈಮ್ದಾಗ ರೀಚ್ ಆಗ್ಬೇಕು ಅಂದ್ರೆ ಆ ಟ್ರೈನ್ ಪ್ಲಾಟ್ಫಾರ್ಮಿಗೆ ರೀಚ್ ಆದ ತಕ್ಷಣ ಅಥವಾ ಆ ಸ್ಟೇಷನಿಗೆ ರೀಚ್ ಆದ ತಕ್ಷಣ ಸೊ ಹೇಳ್ಬೇಕ್ರಿ ದಟ್ ಟ್ರೈನ್ ಹ್ಯಾಸ್ ರೀಚ್ಡ್ ಅಟ್ ರೈಟ್ ಟೈಮ್. ಟ್ರೈನ್ ಕರೆಕ್ಟ್ ಟೈಮಿಗೆ ಪ್ಲಾಟ್ಫಾರ್ಮಿಗೆ ಬಂದೈತಪ್ಪ ಅಂತ ಹೇಳ್ಬೇಕ್ರಿ. ಸೊ ಕರೆಕ್ಟ್ ಟೈಮಿಗೆ ಪ್ಲಾಟ್ಫಾರ್ಮಿಗೆ ಬಂದೈತೆ ಅಂದ್ರೆ ಏನ್ರಿ? ಸೊ ಲೇಟು ಆಗಿಲ್ರಿ, ಆಮೇಲೆ ಅದು ಜಲ್ದಿನೂ ಬಂದಿಲ್ರಿ. ಸೊ ಹಂಗಾದ್ರೆ ಅದು ಎಷ್ಟು ನಿಮಿಷನಾಗ ಬರ್ಬೇಕಾಗಿತ್ತು ಅಂತ ಕ್ವಶನ್ ಕೇಳ್ತಾನ್ರಿ. ಈಗ ಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಓಕೆ, ಇಲ್ಲಿ ನೋಡ್ರಿ ಅದ ಕ್ವಶನ್ ಐತಿ. ಸೊ ಅದ ಕ್ವಶನ್ ಐತಿ, ಬಟ್ ಅವ ಕ್ವಶನ್ ಏನ್ ಕೇಳಿದ ನೋಡ್ರಿ, ದ ಕರೆಕ್ಟ್ ಟೈಮ್ ಆಫ್ ದ ಟ್ರೈನ್ ಟು ಕಂಪ್ಲೀಟ್ ದ ಜರ್ನಿ. ಅಂದ್ರೆ ಎಷ್ಟು ನಿಮಿಷನಾಗ ಅದು ಪ್ಲಾಟ್ಫಾರ್ಮಿಗೆ ರೀಚ್ ಆಗ್ಬೇಕಾಗಿತ್ತು ಅಂತ ಕ್ವಶನ್ ಕೇಳ್ತಾನ್ರಿ. ಹೌದಾ? ಸೊ ಇದನ್ನು ಹೆಂಗ್ ಸಾಲ್ವ್ ಮಾಡ್ಬೋದ್ರಿ ನೋಡ್ರಿ. ಅದಕ್ಕೆ ನಾನು ಇಲ್ಲಿ ಅದರದ್ದು ಹಿಂಟ್ ಇಲ್ಲೇ ಕೊಟ್ಟೇನ್ರಿ ನಿಮಗೆ. ಓಕೆ, ನೀವು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಅದರದ್ದು ಹಿಂಟ್ ಇಲ್ಲೇ ಕೊಟ್ಟೇನ್ರಿ. ನೋಡ್ರಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದ್ರಿ ಅಂದ್ರೆ 1 ಸೆಕೆಂಡ್ಸ್ದಾಗ ಆನ್ಸರ್ ಮಾಡ್ಬೋದು ಅಥವಾ 5 ಸೆಕೆಂಡ್ಸ್ದಾಗ ಆನ್ಸರ್ ಮಾಡ್ಬೋದು. ನೋಡ್ರಿ ನಾ ಏನ್ ಹೇಳಿನ್ರಿ, ಟ್ರೈನ್ 40 ಕಿಲೋಮೀಟರ್ ಪರ್ ಅವರ್ಲೆ ಹೋದಾಗ ಅದು 30 ನಿಮಿಷ ಟೈಮ್ ತಗೊಂಡೈತ್ರಿ ಪ್ಲಾಟ್ಫಾರ್ಮ್ ರೀಚ್ ಆಗಕ್ಕೆ. ಟ್ರೈನ್ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ ಅದು 30 ನಿಮಿಷ ಟೈಮ್ ತಗೊಂಡೈತ್ರಿ ಪ್ಲಾಟ್ಫಾರ್ಮಿಗೆ ರೀಚ್ ಆಗಕ್ಕೆ. 30 ನಿಮಿಷ ಟೈಮ್ ತಗೊಂಡೈತ್ರ. ಬಟ್ ನನಗೆ ಹೇಳ್ರಿ, ಅದು 30 ನಿಮಿಷ ಟೈಮ್ ತಗೊಂಡು ಪ್ಲಾಟ್ಫಾರ್ಮಿಗೆ ಕರೆಕ್ಟ್ ಟೈಮಿಗೆ ರೀಚ್ ಆಗೈತೇನ್ರಿ? ಇಲ್ಲ ಸರ್, 30 ನಿಮಿಷ ಟೈಮ್ ತಗೊಂಡೈತ್ರಿ, ಬಟ್ ಅದು ಪ್ಲಾಟ್ಫಾರ್ಮಿಗೆ ಕರೆಕ್ಟ್ ಟೈಮಿಗೆ ರೀಚ್ ಆಗೈತೇನ್ರಿ? ಇಲ್ಲ ಸರ್. ಸೊ ಏನಾಗೈತ್ರಿ, ಅದು 11 ನಿಮಿಷ ಲೇಟ್ ಆಗೈತ್ರಿ. ಅಂದ್ರೆ ಯಾವ ಟೈಮಿಗೆ ಅದು ಬರ್ಬೇಕಾಗಿತ್ತಲ್ಲ ಅದಕ್ಕಿಂತ 11 ನಿಮಿಷ ಜಾಸ್ತಿ ಟೈಮ್ ತಗೊಂಡೈತ್ರಿ. ಸೊ ಅದಕ್ಕೆ ಸಿಂಪಲ್ ಆಗಿ ಇಲ್ಲಿ ಏನ್ ಮಾಡಿಬಿಡ್ರಿ, ಇದ 30 11 ನಿಮಿಷ ಮೈನಸ್ ಮಾಡಿಬಿಡ್ರಿ. ಇದ್ರೊಳಗೆ ನೀವ್ ಏನ್ ಮಾಡ್ರಿ, 11 ನಿಮಿಷ ಮೈನಸ್ ಮಾಡಿಬಿಡ್ರಿ. ಸೊ -11 ಮಾಡ್ರಿ. ಸೊ -11 ಮಾಡಿದಾಗ ಎಷ್ಟು ಬರ್ತೈತ್ರಿ? 19 ನಿಮಿಷ. ಅಂದ್ರೆ ಇದ್ರ ಅರ್ಥ ಏನ್ರಿ, ಆ ಟ್ರೈನ್ ಆಕ್ಚುಲಿ ಅದ ಕಡೆ there was only 19 minutes ಟೈಮ್, ಅದಕ್ಕೆ ಬರೀ 19 ನಿಮಿಷ ಅಷ್ಟೇ ಇತ್ತು. ಸೊ ಆ 19 ನಿಮಿಷದಾಗದು ಆಕ್ಚುಲಿ ಮುಟ್ಬೇಕಾಗಿತ್ರಿ. ಅರ್ಥ ಐತ್ರಿ? ಬೇಕಾದ್ರೆ ನೀವು ಈ ಕಡೆದಿಂತ್ರನು ಮಾಡ್ಬೋದ್ರಿ. ಓಕೆ, ಸೊ ಈಗ ಇದನ್ನ ಎಲ್ಲ ಇಲ್ಲೇ ಮಿಕ್ಸ್ ಮಾಡೋದು ಬೇಡ್ರಿ, ಇದನ್ನ ನೆಕ್ಸ್ಟ್ ಪೇಜಿಗೆ ನಾ ಸಾಲ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ಓಕೆ, ಈಗ ಇಲ್ಲಿ ನೋಡ್ರಿ, ಈಗ ನಾವು ಅಲ್ಲಿದಿಂತ್ರ ಏನ್ ತಿಳ್ಕೊಂಡಿವ್ರಿ? ಸೊ 40 ಕಿಲೋಮೀಟರ್ ಪರ್ ಅವರ್ ಟ್ರೈನ್ ಹೋದಾಗ ಸೊ ಅದು ಎಷ್ಟು ಟೈಮ್ ತಗೊಂಡೈತ್ರಿ? 30 ನಿಮಿಷ ಟೈಮ್ ತಗೊಂಡೈತ್ರಿ. ಆಮೇಲೆ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ ಅದು ಎಷ್ಟು ಟೈಮ್ ತಗೊಂಡೈತ್ರಿ? 24 ನಿಮಿಷ ಟೈಮ್ ತಗೊಂಡೈತ್ರಿ. ಇದು ಹಿಂದಿನ ಕ್ವಶನ್ ಒಳಗೆ ನಾವು ತಿಳ್ಕೊಂಡಿವ್ರದ. ಇದಿಷ್ಟು ನಮಗೆ ಅರ್ಥ ಆಗೈತಿ. ಬಟ್ ನೋಡ್ರಿ, ಈಗ ನಮಗೆ ಏನ್ ಬೇಕಾಗೈತಿ? ಟ್ರೈನ್ 40 ಕಿಲೋಮೀಟರ್ ಪರ್ ಅವರ್ಲೆ ಹೋದಾಗ 30 ನಿಮಿಷ ಟೈಮ್ ತಗೊಂಡೈತ್ರಿ. ಬಟ್ ನನಗೆ ಹೇಳ್ರಿ, ಅದು ಕರೆಕ್ಟ್ ಟೈಮಿಗೆ ಪ್ಲಾಟ್ಫಾರ್ಮಿಗೆ ರೀಚ್ ಆಗೈತೇನ್ರಿ? ಇಲ್ರಿ. ಸೊ ಕ್ವಶನ್ದಾಗ ಕ್ಲಿಯರ್ಲಿ ಹೇಳಿದನ್ರಿ, 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ ಅದು 11 ನಿಮಿಷ ಲೇಟ್ ಆಗೈತೆ ಅಂತ ಕ್ಲಿಯರ್ಲಿ ಹೇಳ್ಯಾನ್ರಿ. ಸೊ 11 ನಿಮಿಷ ಲೇಟ್ ಆಗೈತಂದ್ರೆ ಏನ್ರಿ, ಇನ್ನೊಂದು 11 ನಿಮಿಷ ಜಲ್ದಿ ಬರ್ಬೇಕಾಗಿತ್ರಿ ಟ್ರೈನ್. ಸೊ 11 ನಿಮಿಷ ಜಲ್ದಿ ಬರ್ಬೇಕಾಗಿತ್ತಪ್ಪ ಅಂತಂದ್ರ ಅದ 11 ನಿಮಿಷ ಇಲ್ಲಿ ಮೈನಸ್ ಮಾಡಿಬಿಡ್ರಿ. ಎಷ್ಟ್ ಆಕತ್ರಿ? 19 ನಿಮಿಷ ಆಕತ್ರಿ. ಅಂದ್ರೆ ಇದ್ರ ಅರ್ಥ ಏನ್ರಿ, 19 ನಿಮಿಷನಾಗ ಏನಾದ್ರೂ ಟ್ರೈನ್ ಬಂದಿತ್ತಂತ ಅನ್ಕೋರಿ, 19 ನಿಮಿಷದಾಗ ಏನಾದ್ರೂ ಟ್ರೈನ್ ಬಂದಿತ್ತಂತ ತಿಳ್ಕೋರಿ. ಸೊ ಅವಾಗ ನಾ ಏನ್ ಹೇಳ್ತೇನ್ರಿ, ದ ಟ್ರೈನ್ ಹ್ಯಾಸ್ ರೀಚ್ ದಿ ಪ್ಲಾಟ್ಫಾರ್ಮ್ ಅಟ್ ದಿ ರೈಟ್ ಟೈಮ್. ಅಂದ್ರೆ ಪ್ಲಾಟ್ಫಾರ್ಮಿಗೆ ಕರೆಕ್ಟ್ ಟೈಮಿಗೆ ಅದು ರೀಚ್ ಆಗೈತೆ ಅಥವಾ ಸ್ಟೇಷನಿಗೆ ಕರೆಕ್ಟ್ ಟೈಮಿಗೆ ಬಂದೈತಿ. ನೀವು ಇಲ್ಲಿದಿಂತರೂ ಮಾಡ್ಬೋದು ನೋಡ್ರಿ. ಈಗ ನಾ ಇಲ್ಲಿ ಏನ್ ಹೇಳಿನ್ರಿ, ಟ್ರೈನ್ 50 ಕಿಲೋಮೀಟರ್ ಪರ್ ಅವರ್ಲಿ ಹೋದಾಗ ಅದು 24 ನಿಮಿಷ ಟೈಮ್ ತಗೊಂಡೈತ್ರಿ ಆ ಸ್ಟೇಷನ್ನಿಗೆ ರೀಚ್ ಆಗಕ್ಕೆ ಅಥವಾ ಆ ಪ್ಲಾಟ್ಫಾರ್ಮಿಗೆ ರೀಚ್ ಆಗಕ್ಕೆ.
ಬಟ್ ನನಗೆ ಹೇಳ್ರಿ 24 ನಿಮಿಷ ಟೈಮ್ ತಗೊಂಡೈತ್ರಿ, ಬಟ್ 24 ನಿಮಿಷ ಟೈಮ್ ತಗೊಂಡು ಅದು ಕರೆಕ್ಟ್ ಟೈಮಿಗೆ ರೀಚ್ ಆಗೈತೇನ್ರಿ? ಇಲ್ಲ ಸರ್. ಸೊ ಹೇಳೇನ್ರಿ 50 ಕಿಲೋಮೀಟರ್ ಪರ್ ಅವರ್ ಟ್ರೈನ್ ಹೋದಾಗ ಅದು 5 ನಿಮಿಷ ಲೇಟ್ ಐತಿ. ಅಂದ್ರ ಇನ್ನೊಂದು 5 ನಿಮಿಷ ಅದು ಜಲ್ದಿ ಬರ್ಬೇಕಾಗಿತ್ರಿ. ಅಂದ್ರೆ ಇದ್ರಾಗಿಂತ 5 ನಿಮಿಷ ಕಳೆದ್ ಬಿಡ್ರಿ. ಸೊ ಇಲ್ಲೂ ಏನ್ ಬರ್ತೈತ್ರಿ ನಿಮ್ಗೆ ಆನ್ಸರ್? 19 ನಿಮಿಷನ ಬರ್ತೈತ್ರಿ. ಅಂದ್ರೆ ಇದರ ಅರ್ಥ ಏನ್ರಿ? ಟೈಮ್ ಟ್ರೈನ್ ಕರೆಕ್ಟ್ ಟೈಮಿಗೆ ಅದು ಪ್ಲಾಟ್ಫಾರ್ಮಿಗೆ ರೀಚ್ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಸೊ ಅದು ಎಷ್ಟು ಟೈಮ್ ತಗೋಬೇಕಾಗಿತ್ರಿ? 19 ನಿಮಿಷನಾಗ ಅದು ಟ್ರೈನ್ ರೀಚ್ ಆಗ್ಬೇಕಾಗಿತ್ರಿ. ರೈಟ್? ಓಕೆ. ಸೊ ಈಗ ಮತ್ತೇನ್ ಕ್ವಶನ್ ಕೇಳ್ಬೋದ್ರಿ ಅವ್ರ? ಹೌದಾ? ಮತ್ತೇನ್ ಕ್ವಶನ್ ಕೇಳ್ಬೋದ್ರಿ? ಈಗ ನಮ್ಗ ಕರೆಕ್ಟ್ ಟೈಮಿಗೆ ರೀಚ್ ಆಗಾಕ ಅದು ಎಷ್ಟ್ ನಿಮಿಷ ಟೈಮ್ ತಗೋಬೇಕಂತ ಕ್ವಶನ್ ಕೇಳಿದಾರ್ರಿ ಅವ್ರು. ಈಗ ಕ್ವಶನ್ ಏನ್ ಕೇಳ್ತಾನ್ರಿ? ಹಂಗಾದ್ರ ಪ್ಲಾಟ್ಫಾರ್ಮಿಗೆ ಕರೆಕ್ಟ್ ಟೈಮಿಗೆ ಅದು ರೀಚ್ ಆಗ್ಬೇಕಪ್ಪ ಅಂತಂದ್ರ ಅದರದ್ದು ಸ್ಪೀಡ್ ಎಷ್ಟ್ ಇರ್ಬೇಕಂತ ಕೇಳ್ತಾನ್ರಿ. ಸ್ಪೀಡ್ ಆಫ್ ದಿ ಟ್ರೈನ್ ಎಷ್ಟ್ ಇರ್ಬೇಕಂತ ಕೇಳ್ತಾನ್ರಿ. ಹೌದಾ? ಸೊ ಬೇಕಾದ್ರೆ ಇಲ್ಲೇ ನೋಡ್ರಿ. ಓಕೆ, ಇಲ್ಲಿ ನಿಮ್ಗೆ ಕ್ವಶನ್ ಕೊಟ್ಟನ್ರಿ ಅವ. ಸೊ ಎಷ್ಟು ಟೈಮಿಗೆ ಎಷ್ಟು ಸ್ಪೀಡ್ದಾಗ ಅದು ರೀಚ್ ಆಗ್ಬೇಕು. ಹೌದಾ? ಇದು ಕ್ವಶನ್ ಕೇಳ್ರಿ. ಆಕ್ಚುಲಿ ಈ ಕ್ವಶನ್ ಸಾಲ್ವ್ ಮಾಡೋದು ಅವಶ್ಯಕತೆ ಇಲ್ರಿ. ನೋಡ್ರಿ, ಒಂದ್ ಸ್ವಲ್ಪ ನಾ ಹೇಳೋದ್ನ ಅರ್ಥ ಮಾಡ್ಕೋರಿ. ಯಾಕೆ ಸರ್ ಹಿಂಗ್ಯಾಕೆ ಹೇಳಾಕತ್ತೀರಿ? ಈಗ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರಿ ಅಂತ ತಿಳ್ಕೊರಿ. ಈಗ ನನಗಿಲ್ಲಿ ಏನ್ ಗೊತ್ತಾಗೈತ್ರಿ? 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ ಆ ಟ್ರೈನ್ 11 ನಿಮಿಷ ಲೇಟ್ ಐತ್ರಿ. 11 ನಿಮಿಷ ಲೇಟ್ ಐತ್ರಿ. ಹೌದಾ? 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ್ರಿ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ 5 ನಿಮಿಷ ಲೇಟ್ ಐತಿ. ಬಟ್ ಈ ಕ್ವಶನ್ ಏನ್ ಕೇಳ್ಯಾನ ಗೊತ್ತೇನ್ರಿ? ಆರಾಮಾಗಿ ಕೇಳ್ರಿ. ಈ ಕ್ವಶನ್ ಏನ್ ಕೇಳ್ಯಾನಪ್ಪ ಅಂತಂದ್ರ ಟ್ರೈನ್ ಕರೆಕ್ಟ್ ಟೈಮಿಗೆ ಪ್ಲಾಟ್ಫಾರ್ಮಿಗೆ ರೀಚ್ ಆಗ್ಬೇಕಪ್ಪ ಅಂತಂದ್ರ ಅದರದ್ದು ಸ್ಪೀಡ್ ಎಷ್ಟ್ ಇರ್ಬೇಕು ಅಂತ ಕೇಳ್ತಾನ. ಟ್ರೈನ್ ಕರೆಕ್ಟ್ ಟೈಮಿಗೆ ಪ್ಲಾಟ್ಫಾರ್ಮಿಗೆ ರೀಚ್ ಆಗ್ಬೇಕಪ್ಪ ಅಂತಂದ್ರ ಅದರದ್ದು ಸ್ಪೀಡ್ ಎಷ್ಟ್ ಇರ್ಬೇಕು ಅಂತ ಕೇಳ್ತಾನ. ಈಗ ನನಗೆ ಹೇಳ್ರಿ, 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ 11 ನಿಮಿಷ ಲೇಟ್ ಐತ್ರಿ. 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ 5 ನಿಮಿಷ ಲೇಟ್ ಐತಿ. ಅಂದ್ರ ಇಲ್ಲಿದಿಂತ್ರ ಸಿಂಪಲ್ ಆಗಿ ನನಗೆ ಏನ್ ಅರ್ಥ ಆಗತೈತ್ರಿ? ಅಂದ್ರ ಆ ಟ್ರೈನದ ಸ್ಪೀಡ್ ಎಷ್ಟ್ ಇರ್ತೈತಿ ಅಂತ ಹೇಳ್ಬೋದು ನಾವು. ಬಟ್ ಈಗ ಸದ್ಯದ ಮಟ್ಟಿಗೆ ಒಂದು ಸಿಂಪಲ್ ಕನ್ಕ್ಲೂಷನ್ ತೆಗಿಬೇಕಾದ್ರ ನಮ್ದು ಟ್ರೈನದ ಸ್ಪೀಡ್ ಏನೈತ್ಲ ಅದು 50 ಕಿಲೋಮೀಟರ್ ಕಿಂತ ಜಾಸ್ತಿನೇ ಇರ್ಬೇಕು. ಯಾಕಂದ್ರೆ 50 ಕಿಲೋಮೀಟರ್ ಪರ್ ಅವರ್ ಹೋದಾಗೂ 5 ನಿಮಿಷ ಲೇಟ್ ಐತ್ರಿ. ಅಂದ್ರ ಕರೆಕ್ಟ್ ಟೈಮಿಗೆ ರೀಚ್ ಆಗ್ಬೇಕಮ್ಮ ಅಂದ್ರ ಅದು 50 ಕಿಲೋಮೀಟರ್ ಪರ್ ಅವರ್ ಜಾಸ್ತಿನೇ ಇರ್ಬೇಕ್ರಿ. ಸೊ ಈಗ ನೀವು ನೀಟಾಗಿ ಆಪ್ಷನ್ಸ್ ನ ನೋಡಿದ್ರಿ ಅಂತಂದ್ರ 50 ಕಿಲೋಮೀಟರ್ ಕಿಂತ ಜಾಸ್ತಿ ಇರುವಂತ ಸ್ಪೀಡ್ ಒಂದ ಐತ್ರಿ, 64 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಈ ರೀತಿ ನಾವು ಕಾಮನ್ ಸೆನ್ಸು ಯೂಸ್ ಮಾಡ್ಬೋದ್ರಿ ಯೂಸಿಂಗ್ ದಿ ಹೆಲ್ಪ್ ಆಫ್ ಆಪ್ಷನ್ಸ್. ಬಟ್ ಆದ್ರೂ ನಿಮಗ ನಾನು ಕರೆಕ್ಟ್ ವೇ ಇದರದ್ದು ಏನೈತೆ ಅನ್ನೋದನ್ನು ಹೇಳ್ತೇನೆ. ಓಕೆ, ಸೊ ಈಗ ಸ್ಪೀಡ್ ಕೇಳಿದಾರೆ, ಕರೆಕ್ಟ್ ಸ್ಪೀಡ್ ಅಂತ ಕೇಳಿದಾರೆ ಇವರು. ಕರೆಕ್ಟ್ ಸ್ಪೀಡ್ SC ಅಂದ್ರೆ ಕರೆಕ್ಟ್ ಸ್ಪೀಡ್. ಸೊ ಕರೆಕ್ಟ್ ಸ್ಪೀಡ್ ಇಸ್ ಈಕ್ವಲ್ ಟು ಕರೆಕ್ಟ್ ಡಿಸ್ಟನ್ಸ್ ಬೈ ಕರೆಕ್ಟ್ ಟೈಮ್. ಹೌದಾ? ಈಗ ನನಗೆ ಹೇಳ್ರಿ, ನಾವು ಒಂದನೇ ಕ್ವಶನ್ದಾಗ ಏನ್ ತಿಳ್ಕೊಂಡಿವ್ರಿ? ಸೊ ಅದು ಎಷ್ಟು ಕಿಲೋಮೀಟರ್ಸ್ ಹೋಗ್ತೈತ್ರಿ? 20 ಕಿಲೋಮೀಟರ್ಸ್ ಅದು ಹೋಗ್ತೈತ್ರಿ. ಹೌದೇನಿಲ್ರಿ? ಈಗ ನೀವು ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡ್ರಿ. ಫಸ್ಟ್ ಕ್ವಶನ್ದಾಗ ನಾವ್ ಏನ್ ಕಲ್ತೇವ್ರಿ ಇಲ್ಲಿ? ಸೊ ಅದು ಎಷ್ಟು ಡಿಸ್ಟನ್ಸ್ ನ ಟ್ರಾವೆಲ್ ಮಾಡದೈತೆ ಅಂತ ಕೇಳಿದೀವಿ ನಾವು. ಆ ಟ್ರೈನ್ ಎಷ್ಟು ಡಿಸ್ಟನ್ಸ್ ಹೋಗ್ತೈತ್ರಿ? 20 ಕಿಲೋಮೀಟರ್ ಡಿಸ್ಟನ್ಸ್ ಹೋಗ್ತೈತ್ರಿ. ಓಕೆ, ಈಗ ಸೆಕೆಂಡ್ ಕ್ವಶನ್ದಾಗ ನಾವ್ ಏನ್ ಕಲ್ತೀವಿ? ಅದು ಕರೆಕ್ಟ್ ಟೈಮ್ ಎಷ್ಟು ತಗೋಬೇಕು, ಎಷ್ಟು ಟೈಮ್ ಅದು ತಗೊಂಡಾಗ ಅದು ಪ್ಲಾಟ್ಫಾರ್ಮಿಗೆ ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೈತಿ ಅಂತ ಎರಡನೇ ಕ್ವಶನ್ ಇತ್ರಿ. ಸೊ ಅವಾಗ ನಮ್ದು ಆನ್ಸರ್ ಎಷ್ಟು ಬಂತ್ರಿ? 19 ನಿಮಿಷ ಬಂತ್ರಿ. ಈಗ ಮೂರನೇದು ಏನೈತ್ರಿ? ಕರೆಕ್ಟ್ ಸ್ಪೀಡ್ ಐತ್ರಿ. ಸೊ ಕರೆಕ್ಟ್ ಸ್ಪೀಡ್ ಅಂತಂದ್ರೆ ಏನ್ರಿ? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಬೈ ಟೈಮ್. ಸೊ ಕರೆಕ್ಟ್ ಡಿಸ್ಟನ್ಸ್ 20 ಕಿಲೋಮೀಟರ್ ಐತಿ, ಕರೆಕ್ಟ್ ಟೈಮ್ ಎಷ್ಟೈತ್ರಿ? 19 ನಿಮಿಷ ಐತ್ರಿ. ಸೊ 19 ನಿಮಿಷ ಐತ್ರಿ. ಸೊ ಇದನ್ನ ನಾವ್ ಏನ್ ಮಾಡೋಣ್ರಿ? 60 ಭಾಗ ಮಾಡೋಣ್ರಿ, ಅವರ್ಸಿಗೆ ಕನ್ವರ್ಟ್ ಆಗ್ತೈತಿ.
ಸೊ ಇದನ್ನ 60 ಇಲ್ಲಿ ಮೇಲ್ಗಡೆ ತಗೋರಿ. ಸೊ ಇದನ್ನ 60 ಮ್ಯಾಗ ತಗೊಂಡಾಗ ಸೊ 20 ಇಂಟು 60 ಡಿವೈಡೆಡ್ ಬೈ 19 ಇದನ್ನ ಭಾಗ್ ಮಾಡ್ರಿ. ಇದು 63 ಪಾಯಿಂಟ್ ಸಮಥಿಂಗ್ ಬರ್ತೈತಿ. ಓಕೆ, ಸೊ 63 ಪಾಯಿಂಟ್ ಸಮಥಿಂಗ್ ನಿಮಗೆ ಬರ್ತೈತಿ. ಓಕೆ, ಆಮೇಲೆ ಕ್ವಶನ್ ಒಳಗು ಅಪ್ರಾಕ್ಸ್ ಅಂತ ಹೇಳಿದಾನ್ರಿ ಅವ. ಸೊ 63 ಪಾಯಿಂಟ್ ಸಮಥಿಂಗ್ ಅಂತಂದ್ರೆ ನಾವ್ ಏನ್ ಮಾಡ್ಬೇಕ್ರಿ, 64 ನೆಕ್ಸ್ಟ್ ನಂಬರ್ ನ ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಆನ್ಸರ್ ನಿಮ್ದು ಏನಾಕತ್ರಿ 64 ಆಕತ್ರಿ. ಓಕೆ, ಬಟ್ ಈ ಕ್ಯಾಲ್ಕುಲೇಷನ್ ನಿಮಗೆ ಹೆವಿ ಆಗಬಾರ್ದು ಅಂತ ಹೇಳಿನ ಅವನ ಆಪ್ಷನ್ಸ್ ನ ಈ ರೀತಿ ಕೇಳಿದಾನ್ರಿ. ನೀವು ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಇದನ್ನ ಯಾವ ರೀತಿ ನೀವು ಯೂಸ್ ಮಾಡ್ತೀರಿ ಅದನ್ನ ಚೆಕ್ ಮಾಡಿದಾನ್ರಿ. ಓಕೆ, ಸೊ ಇಲ್ಲಿದಂತರ ಕ್ಲಿಯರ್ಲಿ ಗೊತ್ತಾಗತ್ತ ನೋಡ್ರಿ. ನೀವು 40 ಕಿಲೋಮೀಟರ್ ಪರ್ ಅವರ್ ಹೋದಾಗ 11 ನಿಮಿಷ ಲೇಟ್ ಐತ್ರಿ ಟ್ರೈನ್. 50 ಕಿಲೋಮೀಟರ್ ಪರ್ ಅವರ್ ಹೋದಾಗ 5 ನಿಮಿಷ ಲೇಟ್ ಐತ್ರಿ ಟ್ರೈನ್. ಅಂದ್ರೆ ನಮ್ದು ಸ್ಪೀಡ್ ಅದು ಕರೆಕ್ಟ್ ಟೈಮಿಗೆ ರೀಚ್ ಆಗ್ಬೇಕಪ್ಪ ಅಂತಂದ್ರೆ ನಮ್ದು ಸ್ಪೀಡ್ 50 ಕಿಲೋಮೀಟರ್ ಪರ್ ಅವರ್ ಕಿಂತ ಜಾಸ್ತಿನೇ ಇರ್ಬೇಕ್ರಿ. ಸೊ 50 ಕಿಲೋಮೀಟರ್ ಪರ್ ಅವರ್ ಕಿಂತ ಜಾಸ್ತಿನೇ ಇರ್ಬೇಕಪ್ಪ ಅಂತಂದ್ರ ಆಪ್ಷನ್ಸ್ ನ ನೋಡಿದ್ರಿ ಅಂದ್ರೆ ಎಲ್ಲೂ ಕೂಡ ನಿಮಗ 50 ಮ್ಯಾಗ ಇರುವಂತ ಸ್ಪೀಡ್ ಒಂದ ಐತ್ರಿ ಇಲ್ಲಿ, ಹೌದೇನಿಲ್ಲ? ಇದು 20 ಐತ್ರಿ, ಇದು 40 ಐತಿ, ಇದು 42 ಐತಿ. ಸೊ ಆಪ್ಷನ್ ಸಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ರೈಟ್? ಸೊ ಈ ಒಂದು ಪರ್ಟಿಕ್ಯುಲರ್ ಟೈಪ್ ಮ್ಯಾಗ ಏನೆಲ್ಲ ಕ್ವಶನ್ಸ್ ನ ಕೇಳಬಹುದು ಅದನ್ನ ನಾವು ಡಿಸ್ಕಸ್ ಮಾಡಿವ್ರಿ, ರೈಟ್? ಸೊ ಮುಂದುವರ್ಸೋಣ್ರಿ, ರೈಟ್? ಓಕೆ, ಸೊ ಇದು ಅದ ಕ್ವಶನ್ ರಿಪೀಟ್ ಆಗೈತ್ರಿ. ಚಲೋ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ್ರಿ. ಓಕೆ, ಇದು ನಿಮ್ಮ RRB ಗ್ರೂಪ್ ಡಿ 2022 ಒಳಗೆ ಬಂದಿತ್ರಿ. ಓಕೆ, ಸೊ ಏನೈತ್ ನೋಡ್ರಿ, ಒಬ್ಬ ಬೈಕ್ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋಗ್ತಾನ್ರಿ. ಅಂಡ್ ಅವ್ನ್ ಎಲ್ಲಿ ಮುಟ್ಬೇಕಾಗಿತ್ತಲ್ಲ ಡೆಸ್ಟಿನೇಷನ್ 10 ನಿಮಿಷ ಲೇಟ್ ಅದನ್ರಿ. 10 ನಿಮಿಷ ಲೇಟ್ ಆಗಿ ಮುಟ್ಟಿದಾನ್ರಿ. ಒಂದ್ ವೇಳೆ ಅವನು 60 ಕಿಲೋಮೀಟರ್ ಪರ್ ಅವರ್ಲೆ ಹೋದಾಗ ಸೊ ಅವ್ನು 5 ನಿಮಿಷ ಲೇಟ್ ಇರ್ತಾನಂತ್ರಿ. ಸೊ ಈಗ ಜಸ್ಟ್ ನಾವ್ ಏನ್ ಡಿಸ್ಕಸ್ ಮಾಡಿದೀವಲ್ಲ ಅದ ಟೈಪ್ ಕ್ವಶನ್ ಐತ್ರಿ ಇದು. ಓಕೆ, ಸೊ ಹೌ ಮೆನಿ ಮಿನಿಟ್ಸ್ ಶುಡ್ ದ ಬೈಕ್ ಟೇಕ್, ಓಕೆ, ಟ್ರಾವೆಲಿಂಗ್ ಅಟ್ ಯೂಶುವಲ್ ಸ್ಪೀಡ್, ಓಕೆ, ಟು ಕಂಪ್ಲೀಟ್ ದಿ ಜರ್ನಿ ಆನ್ ದಿ ಸೇಮ್ ರೂಟ್ ಟು ರೀಚ್ ಆನ್ ಟೈಮ್. ಅಂದ್ರೆ ಇಲ್ಲಿ ಏನ್ ಕೇಳೇನ್ ಗೊತ್ತೇನ್ರಿ, ಅವ ಆ ಬೈಕ್ ನಾವ್ ಏನದನಲ್ರಿ ಎರಡು ಕೇಸಸ್ ಒಳಗೆ ಲೇಟ್ ಅದನ್ರಿ. ಸೊ ಈ ಕ್ವಶನ್ ಏನ್ ಕೇಳಿದಾರೆ ನಮಗ, ಸೊ ಹಂಗಾದ್ರೆ ಅವನು ಕರೆಕ್ಟ್ ಟೈಮಿಗೆ ಪ್ಲಾಟ್ಫಾರ್ಮಿಗೆ ರೀಚ್ ಆಗ್ಬೇಕಂದ್ರ ಎಷ್ಟು ಟೈಮಿಗೆ ಅವ ರೀಚ್ ಆಗ್ಬೇಕಂತ ಕ್ವಶನ್ ಕೇಳಿದಾರೆ, ಹೌದಾ? ಸೊ ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದೀವಿ ಅದನ್ನ ಕೇಳಿದಾರೆ ಇಲ್ಲಿ. ಸೊ ಇದಕ್ ನೋಡ್ರಿ, ಇದಕ್ ನಿಮಗ್ 3 ಕ್ವಶನ್ಸ್ ಕೇಳ್ತಾರೆ. ಈ ತರ ಕ್ವಶನ್ಸ್ ಇದ್ದಾಗ ನಿಮಗ್ 3 ಕ್ವಶನ್ಸ್ ಕೇಳ್ತಾರೆ. ಸೊ ಒಂದು ಡಿಸ್ಟೆನ್ಸ್ ಕೇಳ್ತಾರ್ರಿ, ಒಂದು ಕರೆಕ್ಟ್ ಟೈಮ್ ಕೇಳ್ತಾರ್ರಿ, ಆಮೇಲೆ ನಿಮಗ್ ಕರೆಕ್ಟ್ ಸ್ಪೀಡ್ ಕೇಳ್ತಾರೆ. ಇವು 3 ಕ್ವಶನ್ಸ್ ನಿಮ್ಗೆ ಕೇಳ್ತಾರೆ. ಅರ್ಥ ಐತ್ರಿ? ರೈಟ್. ಸೊ ಈಗ ಇಲ್ಲಿ ಒಂದು ಕ್ವಶನ್ ಕೇಳಿದಾರಲ್ಲ, ಸೊ ಅಗೇನ್ ನಾವ್ ಏನ್ ಮಾಡೋಣ್ರಿ, ಸ್ಪೀಡ್ ಡಿಸ್ಟೆನ್ಸ್ ಸೇಮ್ ಐತ್ರಿ. ಸೊ ಸ್ಪೀಡ್ ಮತ್ತ ಟೈಮ್ ಏನೈತ್ಲ ವಿಲೋಮ ಅನುಪಾತ ಇರ್ತೈತ್ರಿ. ಸೊ ಇದರದ ಸ್ಪೀಡ್ ನೋಡ್ರಿ 50 ಮತ್ತ 60 ಐತ್ರಿ. ಸೊ ಇದು ಅನುಪಾತದಾಗಿಲ್ರಿ, ಅನುಪಾತದಾಗ ಮಾಡೋಣ್ರಿ. ಸೊ ಅನುಪಾತದಾಗ ಮಾಡಿದೀವ್ರಿ, ರೈಟ್? ಸೊ ಸ್ಪೀಡ್ ಅನುಪಾತ 5:6 ಐತ್ರಿ, ಟೈಮ್ ಅನುಪಾತ ಎಷ್ಟ್ ಆಕತ್ರಿ 6:5 ಆಕತ್ರಿ, ರೈಟ್? ಓಕೆ, ಸೊ ಇಲ್ಲಿ ಟೈಮದ ವ್ಯತ್ಯಾಸ ಎಷ್ಟೈತ್ ನೋಡ್ರಿ, ಇಲ್ಲಿ 1 ಯೂನಿಟ್ ಐತ್ರಿ. ಸೊ ಇಲ್ಲಿ ಟೈಮದ ವ್ಯತ್ಯಾಸ ಎಷ್ಟೈತ್ ನೋಡ್ರಿ, ಎರಡು ಕಡೆ ಲೇಟ್ ಐತ್ರಿ. ಸೊ ಎರಡು ಕಡೆ ಲೇಟ್ ಇದ್ದಾಗ ಮೈನಸ್ ಮಾಡ್ರಿ. ಸೊ ಮೈನಸ್ ಮಾಡಿದಾಗ ಎಷ್ಟು ಬರ್ತೈತ್ರಿ, 5 ನಿಮಿಷ, ಹೌದಲ್ರಿ? ಸೊ ಇಲ್ಲಿ 10 ನಿಮಿಷ ಒಳಗಡೆ 5 ನಿಮಿಷ ಮೈನಸ್ ಮಾಡ್ರಿ, ಎಷ್ಟು ಉಳಿತೈತ್ರಿ, 5 ನಿಮಿಷ ಉಳಿತೈತ್ರಿ. ಸೊ ಇಲ್ಲಿ 5 ಬಂತ್ರಿ. ಸೊ ಇಲ್ಲಿ ಏನ್ ಮಾಡ್ರಿ, 1 ಯೂನಿಟ್ ವ್ಯಾಲ್ಯೂ 5 ಆದ್ರ 6 ಯೂನಿಟ್ ವ್ಯಾಲ್ಯೂ ಎಷ್ಟಾಗತ್ತೆ? ಸೊ 6 5 is 30 minutes. 30 minutes ಅಂದ್ರೆ ಇಲ್ಲಿದಿಂದ ನನಗೆ ಏನ್ ಗೊತ್ತಾಗತ್ತೆ ಹೇಳ್ರಿ, ಟ್ರೈನ್ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ ಟ್ರೈನ್ ಅಥವಾ ಬೈಕ್ ಐತಲ್ಲ, ಸಾರಿ ಬೈಕ್. ಸೊ ಬೈಕ್ ದವನು 50 ಕಿಲೋಮೀಟರ್ ಪರ್ ಅವರ್ಲೆ ಹೋದಾಗ ಅವ್ನು ಎಷ್ಟು ಟೈಮ್ ತಗೊಂತಾನ್ರಿ, 30 ನಿಮಿಷ ಟೈಮ್ ತಗೊಂತಾನ್ರಿ. ಎಷ್ಟು ಟೈಮ್ ತಗೋತಾನ್ರಿ, 30 ನಿಮಿಷ ಟೈಮ್ ತಗೊಂತಾನ್ರಿ. ಬಟ್ ಈಗ ಅವ ಏನ್ ಹೇಳಾಕತ್ತಾನ್ರಿ, ನಮ್ಗ ಕರೆಕ್ಟ್ ಟೈಮಿಗೆ ಅವ್ನು ರೀಚ್ ಆಗ್ಬೇಕಪ್ಪ ಅಂತಂದ್ರ ಎಷ್ಟು ಟೈಮ್ದಾಗ ಅವ್ನು ರೀಚ್ ಆಗ್ಬೇಕು ಅಂತ ಕೇಳಿದ. ಅಂದ್ರ ಯಾವ್ದು ಡೆಸ್ಟಿನೇಷನ್ಗೆ ರೀಚ್ ಆಗಾಕತ್ತಾನ ನೋಡ್ರಿ, ಅಲ್ಲಿ ಕರೆಕ್ಟ್ ಟೈಮಿಗೆ ರೀಚ್ ಆಗ್ಬೇಕಪ್ಪ ಅಂತಂದ್ರ ಅವ್ನು ಎಷ್ಟು ನಿಮಿಷ ತಗೋಬೇಕು ಅಥವಾ ಎಷ್ಟು ನಿಮಿಷದಾಗ ಅವ ರೀಚ್ ಆಗ್ಬೇಕಾಗಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹಂಗಾರ ನಮಗ್ ಗೊತ್ತೈತ್ರಿ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೋದಾಗ 30 ನಿಮಿಷ ಟೈಮ್ ತಗೊಂಡಾನ್ರಿ. ಬಟ್ ಅವನು
10 ನಿಮಿಷ ಲೇಟ್ ಅದ. ಏನದನ್ರಿ 10 ನಿಮಿಷ ಲೇಟ್ ಅದ ಅಂದ್ರೆ ಇನ್ನೊಂದು 10 ನಿಮಿಷ ಜಲ್ದಿ ಬರ್ಬೇಕಾಗಿತ್ತು. ಹೌದಲ್ರಿ? ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ರಿ, ಇದ್ರೊಳಗಡೆ 10 ನಿಮಿಷ ಮೈನಸ್ ಮಾಡ್ರಿ. ಸೊ 10 ನಿಮಿಷ ಮೈನಸ್ ಮಾಡಿದಾಗ ಎಷ್ಟು ಬರ್ತೈತ್ರಿ ಇಲ್ಲಿ 20 ನಿಮಿಷ. ಅಂದ್ರೆ ಅವ್ನು ಕರೆಕ್ಟ್ ಟೈಮಿಗೆ ಅಲ್ಲಿ ಮುಟ್ಬೇಕಾಗಿತ್ತಪ್ಪ ಅಂತಂದ್ರ, ರೀಚ್ ಆಗ್ಬೇಕಾಗಿತ್ತಂದ್ರ 20 ನಿಮಿಷನಾಗ ಮುಟ್ಬೇಕಾಗಿತ್ತು. ಸೊ ಕರೆಕ್ಟ್ ಆನ್ಸರ್ ಏನ್ರಿ? ಆಪ್ಷನ್ ಸಿ. ಆಪ್ಷನ್ ಸಿ ನೋಡ್ರಿ. 2 ಸ್ಟೆಪ್ಸ್ನಾಗ ನಾವು ಮಾಡ್ಬೋದು. ಅರ್ಥ ಐತಿ? ಒಂದ್ಸಲ ತಿಳ್ಕೊಳ್ಳೋದು ಅವಶ್ಯಕತೆ ಐತ್ರಿ. ಸೊ ತಿಳ್ಕೊಂಡ್ಮ್ಯಾಗ ಏನೈತಲ್ಲ ಟೈಮ್ ಆಟೋಮೆಟಿಕ್ಲಿ ಸೇವ್ ಆಗೈತ್ರಿ. ರೈಟ್? ಚಲೋ, ಈಗ ಮುಂದಿನ ಕ್ವಶನ್ಗೆ ಹೋಗೋಣ್ರಿ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ್ರಿ. ರೈಟ್, ಇದು ಒಂದು ಒಳ್ಳೆ ಕ್ವಶನ್ ಐತ್ರಿ. ಸ್ವಲ್ಪ ಇದು NTPC ದಾಗ ಬಂದೈತ್ರಿ, ಬಟ್ ಆದ್ರೂ ನಾ ಇಲ್ಲಿ ತಗೊಂಡೇನ್ರಿ. ಯಾಕಂದ್ರೆ ಈ ತರ ಕ್ವಶನ್ ನಿಮ್ಗೆ ಗ್ರೂಪ್ ಡಿ ಒಳಗೆ ಬರ್ಬೋದ್ರಿ. ಓಕೆ, ಈ ತರ ಕ್ವಶನ್ಸ್ ಏನೈತಲ್ಲ ನಿಮ್ಗ ಗ್ರೂಪ್ ಡಿ ಒಳಗೆ ಬರ್ಬೋದ್ರಿ. ಏನೈತ್ರಿ, ನಿಮಗ ಎ ಮತ್ತ ಬಿ ದ ಸ್ಪೀಡ್ ಅನುಪಾತ ಕೊಟ್ಟಾನ್ರಿ. ಏನ್ ಕೊಟ್ಟಾನ್ರಿ? ಸ್ಪೀಡ್ ಅನುಪಾತ ಕೊಟ್ಟಾನ್ರಿ. ಆಮೇಲೆ ಏನ್ ಹೇಳ್ತಾನ್ರಿ, ಹೆನ್ಸ್ ಎ ಟೇಕ್ಸ್ 20 ಮಿನಿಟ್ಸ್ ಮೋರ್, ಅಂದ್ರೆ 20 ನಿಮಿಷ ಜಾಸ್ತಿ ತಗೊಂತಾನಂತ್ರಿ ಬಿ ಕಿಂತ. ಓಕೆ, ಇಫ್ ಎ ಹ್ಯಾಡ್ ವಾಕ್ಡ್ ಅಟ್ ಡಬಲ್ ಸ್ಪೀಡ್, ಅಂದ್ರೆ ಒಂದ್ ವೇಳೆ ಎ ತನ್ನ ಸ್ಪೀಡ್ ನ ಡಬಲ್ ಮಾಡಿದ್ದ ಅಂತ ತಿಳ್ಕೊರಿ. ಎ ಏನೈತಲ್ಲ ತನ್ನ ಸ್ಪೀಡ್ ನ ಡಬಲ್ ಮಾಡಿದಂತಂದ್ರ, ಸೊ ಹಂಗಾದ್ರೆ ಎಷ್ಟು ಟೈಮ್ದಾಗ ಅವನು ಆ ಡಿಸ್ಟೆನ್ಸ್ ನ ಕವರ್ ಮಾಡ್ತಾನಂತ ಕ್ವಶನ್ ಕೇಳ್ರಿ. ಓಕೆ, ಇರ್ಲಿ, ಇದ ಲಾಸ್ಟ್ ಪಾರ್ಟ್ ಏನೈತಲ್ಲ ಇದನ್ನ ಆಮೇಲೆ ನೋಡೋಣ್ರಿ. ಈಗ ಸದ್ಯಕ್ಕೆ ನಾವು ಏನೈತಲ್ಲ ಇದನ್ನ ಇಷ್ಟ ಡಿಸ್ಕಸ್ ಮಾಡೋಣ್ರಿ. ಇಲ್ಲಿವರೆಗೂ ಏನೈತಲ್ಲ ಇದನ್ನ ಇಷ್ಟ ಡಿಸ್ಕಸ್ ಮಾಡೋಣ್ರಿ. ರೈಟ್? ಸೊ ಈಗ ಒಂದು ಥಿಂಗ್ ಇಲ್ಲಿದ ನಮ್ಗೆ ಏನ್ ಕ್ಲಿಯರ್ಲಿ ಗೊತ್ತೈತ್ರಿ, ಇಲ್ಲಿಯೂ ಕೂಡ ನಮ್ದು ಡಿಸ್ಟೆನ್ಸ್ ಸಮ ಐತ್ರಿ. ಹೌದಾ? ಸೊ ಡಿಸ್ಟೆನ್ಸ್ ಸಮ ಇದ್ದಾಗ ನಿಮ್ಗೆ ಗೊತ್ತೈತ್ರಿ ಸ್ಪೀಡ್ ಅನುಪಾತ. ಸ್ಪೀಡ್ ಅನುಪಾತ ಎಷ್ಟೈತ್ರಿ? 4:5 ಐತ್ರಿ. 4:5 ಐತ್ರಿ. ಸೊ ಸ್ಪೀಡ್ ಅನುಪಾತ ಎಷ್ಟೈತ್ರಿ? 4:5 ಐತ್ರಿ. ಸೊ ಇದು ಎ ದ ಸ್ಪೀಡ್ ರೀ, ಇದು ಬಿ ದ ಸ್ಪೀಡ್. ಹೌದಾ? ಸೊ ಹಂಗಾರ ಟೈಮದ ಅನುಪಾತ ಏನಾಕತ್ರಿ? ಉಲ್ಟಾ ಆಕೈತಿ ಅಂತ ಹೇಳಿನ್ರಿ. 5 ಮತ್ತು 4 ಆಕೈತಿ. ರೈಟ್? ಸೊ ಇಷ್ಟಂತರೂ ನಿಮ್ಗೆಲ್ಲರಿಗೂ ಅರ್ಥ ಆಗೈತ್ರಿ. ಈಗ ಇಲ್ಲಿ ಟೈಮದ ವ್ಯತ್ಯಾಸ ನೋಡ್ರಿ ಎಷ್ಟೈತಿ? 1 ಯೂನಿಟ್ ಐತ್ರಿ. ಹೌದಲ್ರಿ? 1 ಯೂನಿಟ್ ಐತ್ರಿ. ಸೊ ಇದ ಟೈಮದ ವ್ಯತ್ಯಾಸ ಇಲ್ಲಿ ಎಷ್ಟೈತಿ ನೋಡ್ರಿ? 20 ನಿಮಿಷ ಐತ್ರಿ. ಎಷ್ಟೈತ್ರಿ? 20 ನಿಮಿಷ ಐತ್ರಿ. ಓಕೆ, ಸೊ 1 ಯೂನಿಟ್ ವ್ಯಾಲ್ಯೂ 20 ನಿಮಿಷ ಆದ್ರೆ 5 ಯೂನಿಟ್ ವ್ಯಾಲ್ಯೂ, ಸೊ 25 ಎಷ್ಟು ಬರ್ತೈತ್ರಿ? 100 ನಿಮಿಷ. ಎಷ್ಟಾಕತ್ರಿ? 100 ನಿಮಿಷ. ಓಕೆ, ಅಂದ್ರೆ ಇದರ ಅರ್ಥ ಏನ್ರಿ? ಮೊದಲ ಅವನದು ಸ್ಪೀಡ್ ಎಷ್ಟು ಇದ್ದಿರ್ಬೋದ್ರಿ, ಅಥವಾ ಏದ ಸ್ಪೀಡ್ ಮೊದಲು ಎಷ್ಟು ಇದ್ದಿರ್ಬೋದ್ರಿ, ಬಟ್ ನಮಗ ಅದರದ ಸ್ಪೀಡ್ ಎಷ್ಟೈತೆ ಅಂತ ಕೊಟ್ಟಿಲ್ರಿ ಅವ್ರ, ಅನುಪಾತದಾಗ ಸೀದಾ ಕೊಟ್ಬಿಟ್ಟಿದ್ದಾರೆ. ಸೊ ಈ ಸ್ಪೀಡ್ಲೆ, ಓಕೆ, ಈ ಸ್ಪೀಡ್ಲೆ ಅವನು ಹೋದಾಗ ಎಷ್ಟು ಟೈಮ್ ತಗೊಂಡಾನಂತ್ರಿ? 100 ನಿಮಿಷ ಟೈಮ್ ತಗೊಂಡಾನಂತ್ರಿ. ಓಕೆ, ಎಷ್ಟು ಇರ್ಬೋದ್ರಿ ಅದು ಸ್ಪೀಡ್? ಸೊ ಈ ಸ್ಪೀಡ್ಲೆ ಹೋದಾಗ ಎ ಎಷ್ಟು ಟೈಮ್ ತಗೊಂಡಾನ ಹೇಳ್ರಿ? 100 ನಿಮಿಷ ಟೈಮ್ ತಗೊಂಡಾನ್ರಿ. ಇಲ್ಲಿ ತನ ಅಂತೂ ಕ್ಲಿಯರ್ ಆತ್ರಿ ನಮ್ಗ. ಈ ಕ್ವಶನ್ ಏನ್ ಕೇಳ್ಯಾನ ಗೊತ್ತೇನ್ರಿ? ಒಂದು ವೇಳೆ ಎ ತನ್ನ ಸ್ಪೀಡ್ ನ ಡಬಲ್ ಮಾಡಿದರ, ಒಂದ್ ವೇಳೆ ಅವ್ನು ಯಾವ ಸ್ಪೀಡ್ಲೆ ಹೊಂಟಿದಾನ ನೋಡ್ರಿ, ಎಕ್ಸಾಂಪಲ್ ಈಗ ಅನ್ಕೋರಿ, ಹೆಂಗ 40 km/h ಹೊಂಟನ ಅಂತ ಅನ್ಕೋರಿ ಜಸ್ಟ್. ಸೊ ಈ ಕ್ವಶನ್ ಏನ್ ಕೇಳಾಕತ್ತಾನ ಗೊತ್ತೇನ್ರಿ? ಅಂದ್ರ ಅವ್ ಒಂದ್ ವೇಳೆ 40 km/h ಹೋಗೋ ಬದಲಾಗಿ ಸ್ಪೀಡ್ ನ ಡಬಲ್ ಮಾಡಿದ್ರ, ಅಂದ್ರೆ 80 km/h ಅವ್ನು ಒಂದ್ ವೇಳೆ ಹೋದ್ರ, ಸೊ ಹಂಗಾದ್ರ ಅವ್ನು ಎಷ್ಟು ಟೈಮ್ ದಾಗ ಅಲ್ಲಿ ರೀಚ್ ಆಗ್ತಾನ ಅಂತ ಕೇಳಾಕತ್ತಾನ್ರಿ. ಅರ್ಥ ಆಯ್ತ್ರಿ? ಸೊ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿದಿಂತ್ರ ಪಿ ದಿಂತ್ರ ಕ್ಯೂಯಿಗೆ ಹೊಂಟಾನ ಅಂತ ತಿಳ್ಕೊರಿ. ಇದು ಒಂದು ಡಿಸ್ಟೆನ್ಸ್ ಐತ್ರಿ, ಪಿ ದಿಂತ್ರ ಕ್ಯೂಯಿಗೆ ಹೊಂಟಾನ್ರಿ. ಸೊ ಮೊದಲ ಒಂದ್ ಯಾವ್ದೋ ಒಂದು ಸ್ಪೀಡ್ ದಾಗ ಹೊಂಟಾನ್ರಿ ಅವ್ನು. ಅಲ್ಲಿ 4 ಅಂತ ಕೊಟ್ಟಾರ್ರಿ ಅವ್ರು, ನಾವು ಎಕ್ಸ್ ಸ್ಪೀಡ್ ಅಂತ ಅನ್ಕೊಳ್ಳೋದ್ರಿ. ಪಿ ದಿಂತ್ರ ಕ್ಯೂಯಿಗೆ ಹೋಗಾಕ ಅವ್ ಏನ್ ಮಾಡಾಕತ್ತಾನ್ರಿ? 100 ನಿಮಿಷ ಟೈಮ್ ತಗೋಣ ಮೊದಲ್ರಿ ಅದ. ಈಗ ನಮಗೇನ್ ಕ್ವಶನ್ ಕೇಳಾಕತ್ತಾರ್ರಿ? ಒಂದು ವೇಳೆ ಈ ಸ್ಪೀಡ್ ನ ಅವನು ಡಬಲ್ ಮಾಡಿದ್ರ, ಸೊ ಹಂಗಾರ ಪಿ ದಿಂತ್ರ ಕ್ಯೂಗ್ ಹೋಗಾಕ ಅವನು ಎಷ್ಟು ಟೈಮ್ ತಗೊಂತಾನ ಅಂತ ಕೇಳ್ತಾನ್ರಿ. ಸೊ ನಿಮಗ್ ಒಂದು ಥಿಂಗ್ ಅಂತೂ ಗೊತ್ತೈತ್ರಿ, ನಮ್ದು ಸ್ಪೀಡ್ ಮತ್ತ ಟೈಮ್ ಇವು ಎರಡು ಏನದಾವ್ರಿ? ವಿಲೋಮ ಅನುಪಾತ ಅದಾವ್ರಿ. ಒಂದು ಹೆಚ್ಚಿಗೆ ಆದ್ರ ಇನ್ನೊಂದು ಕಡಿಮೆ ಆಗ್ತೈತ್ರಿ. ಸೊ ಒಂದು ಸ್ಪೀಡ್ ಡಬಲ್ ಆತಪ್ಪ ಅಂತಂದ್ರ ಟೈಮ್ ಅರ್ಧ ಆಗ್ತೈತ್ರಿ. ಸೊ ಟೈಮ್ ಅರ್ಧ ಆಕೈತಿ ಅಂದ್ರ ಇದ್ರದ್ದು ಅರ್ಧ ಮಾಡ್ರಿ, ಎಷ್ಟು ಬಂತ್ರಿ? 50 ನಿಮಿಷ ಬಂತ್ರಿ.
ಸೊ 50 ನಿಮಿಷ ನಿಮ್ದು ಆನ್ಸರ್ ಆಗುತ್ತೆ. ಈಗ ನೀವು ಡೇ ಟು ಡೇ ಲೈಫ್ ನೀವು ಓಡಾಡ್ತಿರ್ತೀರಿ, ಎಷ್ಟು ಸ್ಕೂಲಿಗಂತೂ ಹೋಗೇ ಇರ್ತೀರಿ. ಸೊ ನಿಮ್ಗೆ ಗೊತ್ತೈತ್ರಿ, ನೀವು ಮನಿದಿಂತ್ರ ಸ್ಕೂಲಿಗೆ ಹೋಗ್ತೀರಿ, ಸ್ಕೂಲ್ದಿಂತ್ರ ಮನಿಗೆ ಬರ್ತೀರಿ. ಯಾವುದೋ ಒಂದು ದಿವಸ ಸಪೋಸ್ ನೀವು ಏಳುದು ಲೇಟ್ ಮಾಡಿರಿ, ನಿಮ್ಗೆ ಗೊತ್ತೈತಿ ನಾ ಕ್ಲಾಸಿಗೆ ಈಗ ಲೇಟಾಗಿ ಹೋಗ್ತೀನಿ ಅಂತೇಳಿ. ಸೊ ಆ ಕೇಸ್ ಒಳಗೆ ನೀವು ಏನ್ ಮಾಡ್ತೀರಿ, ಬೈಕ್ ಅಥವಾ ಸೈಕಲ್ ತಗೊಂಡು ನೀವು ಹೋಗ್ಬೇಕಾದ್ರೆ ನಾರ್ಮಲ್ ಸ್ಪೀಡ್ಗಿಂತ ನೀವೇನ್ ಮಾಡ್ತೀರಿ, ಜಾಸ್ತಿ ಸ್ಪೀಡ್ದಿಂತ ಹೋಗ್ತೀರಿ. ಈಗ ನೀವು ಸೈಕಲ್ ಮ್ಯಾಗ ಹೋಗ್ತಿದ್ರಿ ಅಂತಂದ್ರೆ ಒಂದು 10-15 ಕಿಲೋಮೀಟರ್ ಪರ್ ಅವರ್ ಅದರದ ಸ್ಪೀಡ್ ಇರ್ತೈತಿ. ಸೊ ನೀವೇನ್ ಮಾಡ್ತೀರಿ, ಫುಲ್ ಫಾಸ್ಟ್ದಾಗ ಹೋಗ್ತೀರಿ. ಯಾಕ್ರಿ? ಯಾಕಂದ್ರೆ ಅನ್ವಯಿಂಗ್ಲಿ ಸ್ಪೀಡ್ ನೀವು ಎಷ್ಟು ಹೆಚ್ಚಿಗೆ ಮಾಡ್ತಿರಲ್ಲ ಅಷ್ಟು ಕಡಿಮೆ ಟೈಮ್ ಒಳಗೆ ನೀವೇನ್ ಮಾಡ್ತೀರಿ, ಸ್ಕೂಲ್ನ ರೀಚ್ ಆಗ್ತೀರಿ. ಕಡಿಮೆ ಟೈಮ್ ಒಳಗೆ ನಿಮ್ಮ ಸ್ಕೂಲಿಗೆ ರೀಚ್ ಆಗ್ಬೇಕಾಗಿತ್ತು. ಸೊ ನಿಮ್ ಕಡೆ ಎಷ್ಟು ಕೆಪಾಸಿಟಿ ಐತಿ ಅಷ್ಟು ಸ್ಪೀಡ್ನ ನೀವು ಜಾಸ್ತಿ ಮಾಡಕ್ ಟ್ರೈ ಮಾಡ್ತೀರಿ. ಹೌದಾ? ರೈಟ್. ಸೊ ಇಲ್ಲೂ ಹಂಗಾಗೈತ್ರಿ. ಈಗ ಮೊದಲ ಎಕ್ಸ್ ಸ್ಪೀಡ್ಲೆ ಹೋಗ್ತಿದ್ರಿ, ಅವಾಗ 100 ನಿಮಿಷ ಟೈಮ್ ತಗೊಂಡ್ವಿ. ಈಗ ಸ್ಪೀಡ್ ಡಬಲ್ ಆಗೈತ್ರಿ, ಟೈಮ್ ಅರ್ಧ ಆಕತ್ರಿ. ಸಿಂಪಲ್, ರೈಟ್? ಸೊ ಅದಕ್ಕೆ ಇಲ್ಲಿ ಆನ್ಸರ್ ಏನಾಕತ್ರಿ, 50 ನಿಮಿಷ ಇದ್ರದ್ದು ಆನ್ಸರ್ ಆಗೈತ್ರಿ. ಫೈನ್. ಸೊ ಇದು ನಿಮಗೆ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ. ಓಕೆ. ಸೊ ಇಲ್ಲಿ ಬೇಕಂದ್ರೆ ನಾನು ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. ಸೊ ಇಲ್ಲಿ ಏನು ಕೊಟ್ಟಾನ್ರಿ ಅವ್ ನಮಗ, ಅನುಪಾತ ಕೊಟ್ಟಾನ್ರಿ. ಓಕೆ. ಸೊ ಇಲ್ಲಿ ಎ ಮತ್ತು ಬಿ ದ ಸ್ಪೀಡ್ ಅನುಪಾತ ಕೊಟ್ಟಾನ್ರಿ. ಸೊ ಇದು ಎ, ಇದು ಬಿ. ಸೊ ಇಲ್ಲಿ ಸ್ಪೀಡ್ ಅನುಪಾತ ಎಷ್ಟೈತ್ರಿ, 4:5. ಪ್ರತಿ ಸಲ ಅವ ಸ್ಪೀಡ್ ಕೊಡ್ತಿದ್ರಿ, ನಾವು ಅನುಪಾತ ತೆಗಿತಿದ್ವಿ. ಈ ಸಲ ಅವನ ಅನುಪಾತ ಕೊಟ್ಬಿಟ್ಟಾನ್ರಿ. ಸೊ ಒಂದ್ ಕೆಲಸ ಸ್ವಲ್ಪ ಹಗುರು ಮಾಡಿದಾನ್ರಿ. ಸೊ ನಿಮ್ಗೆ ಗೊತ್ತೈತ್ರಿ, ಡಿಸ್ಟನ್ಸ್ ಕಾನ್ಸ್ಟಂಟ್ ಇತ್ತಂದ್ರ, ಡಿಸ್ಟನ್ಸ್ ಸಮ ಇತ್ತಪ್ಪ ಅಂತಂದ್ರ, ಸೊ ಅವಾಗ ಸ್ಪೀಡ್ ಮತ್ತು ಟೈಮ್ ಏನಿರ್ತಾವ್ರಿ, ವಿಲೋಮ ಅನುಪಾತ ಇರ್ತಾವ್ರಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವ್ರಿ, ಉಲ್ಟಾ ಇರ್ತಾವ್ರಿ. ಸೊ ಹಂಗಾರ ಟೈಮ್ದ ಅನುಪಾತ ಏನಾಕತ್ರಿ, 5:4 ಆಕತ್ರಿ. 5:4 ಕರೆಕ್ಟ್. ಸೊ ಇಲ್ಲಿ ಅನುಪಾತದಾಗ, ಈ ಅನುಪಾತ ಒಳಗಡೆ ಟೈಮ್ದ ವ್ಯತ್ಯಾಸ ಎಷ್ಟೈತ್ರಿ, 1 ಯೂನಿಟ್ ಐತ್ರಿ. ಹೌದಲ್ರಿ? ಇದ್ರದ್ದು ವ್ಯತ್ಯಾಸ ಎಷ್ಟೈತಿ, 5 4 ಕಳೆದಾಗ ಎಷ್ಟು ಉಳಿತೈತಿ, 1 ಉಳಿತೈತ್ರಿ. ಸೊ ಇದ ವ್ಯತ್ಯಾಸ ರಿಯಾಲಿಟಿ ಒಳಗೆ ಎಷ್ಟೈತಿ ಅಂತ ಹೇಳ್ತಾನ್ರಿ ಅವ, 20 ನಿಮಿಷ ಐತ ಅಂತ ಹೇಳ್ತಾನ್ರಿ. ಸ್ವಲ್ಪ ಕೊಟ್ಟಿದ್ದಾನ ನೋಡ್ರಿ, ಎಷ್ಟೈತ್ರಿ, 20 ನಿಮಿಷ. ಸೊ ಈಗ ನೀವ ನೋಡ್ರಿ, 1 ಯೂನಿಟ್ ವ್ಯಾಲ್ಯೂ 20 ನಿಮಿಷ ಆದ್ರ 5 ಯೂನಿಟ್ ವ್ಯಾಲ್ಯೂ ಎಷ್ಟ್ ಆಕತ್ರಿ, 5 × 20 ಎಷ್ಟ್ ಆಕತ್ರಿ, 100 ನಿಮಿಷ. ಅಂದ್ರೆ ಇದ್ರ ಅರ್ಥ ಏನ್ರಿ, ಮೊದಲ ಅವನು ಯಾವ ಸ್ಪೀಡ್ಲೆ ಹೋಗ್ತಿದ್ದಲ್ಲ, ಎಷ್ಟು ಇರ್ಬೋದ್ರಿ ಅದು ಸ್ಪೀಡ್. ಈ ಸ್ಪೀಡ್ಲೆ ಹೋದಾಗ ಅವನು ಎಷ್ಟು ಟೈಮ್ ತೊಗೊಳಕತ್ತಾನ್ರಿ, 100 ನಿಮಿಷ ಟೈಮ್ ತೊಗೊಳಕತ್ತಾನ್ರಿ. ಈ ಕ್ವಶನ್ ಏನ್ ಕೇಳಿದಾನ್ರಿ ಅವ, ಒಂದ್ ವೇಳೆ ಅವನ ಸ್ಪೀಡ್ ನ ಡಬಲ್ ಮಾಡಿದ್ರ ಅವನು ಎಷ್ಟು ಟೈಮ್ದಾಗ ರೀಚ್ ಆಗ್ತಾನು ಅಂತ ಕೇಳಕತ್ತಾನ್ರಿ. ಅಂದ್ರ ಈಗ ಜಸ್ಟ್ ನಾನು ನಿಮ್ಗೆ ಹೇಳಿ ನೋಡ್ರಿ, ಈಗ ಪಿ ದಿಂತ್ರ ಕ್ಯೂಗೆ ಹೊಂಟಾನ ಅಂತ ತಿಳ್ಕೊರಿ. ಪಿ ಒಂದು ಪಾಯಿಂಟ್ ಐತ್ರಿ, ಪಿ ದಿಂತ್ರ ಕ್ಯೂ ಹೊಂಟಾನ. ಯಾವ ಸ್ಪೀಡ್ಲೆ ಹೊಂಟಾನ್ರಿ, ಎಕ್ಸ್ ಸ್ಪೀಡ್ಲೆ ಹೊಂಟಾನ ಅಂತ ತಿಳ್ಕೊರಿ. ಸೊ ಎಕ್ಸ್ ಸ್ಪೀಡ್ಲೆ ಹೋಗ್ಬೇಕಾದ್ರ ಅವ್ನು ಎಷ್ಟು ಟೈಮ್ ತಗೊಂಡ್ರಿ, 100 ನಿಮಿಷ ಟೈಮ್ ತಗೊಂಡಿದ್ರಿ. ಈಗ ಒಂದ್ ವೇಳೆ ಕಾಮನ್ ಸೆನ್ಸ್ ಐತ್ರಿ ಅದ, ಒಂದ್ ವೇಳೆ ಅವನ್ ಸ್ಪೀಡ್ ಡಬಲ್ ಮಾಡಿದ್ರ ಟೈಮ್ ಏನ್ ಆಕತ್ರಿ, ಅರ್ಧ ಆಕತ್ರಿ. ಸೊ ಅರ್ಧ ಮಾಡಿದಾಗ ಎಷ್ಟು ಆಕತ್ರಿ, 50 ನಿಮಿಷ ಆಕತ್ರಿ. ರೈಟ್? ಸೊ ಟೈಮ್ ಎಷ್ಟು ಆಕತ್ರಿ, 50 ನಿಮಿಷ. ಸೊ ಅರ್ಥ ಆಗಾಕತೈತಿ ಅಂತ ಅನ್ಕೊಂಡಿನ್ರಿ ನಾನು. ಬಹಳಷ್ಟು ಜನ ನೀವು ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಿರ್ತೀರಿ, ಸರ್ ನಾವು ITI ಸ್ಟೂಡೆಂಟ್ಸ್ ಅದೀವಿ, ಮ್ಯಾಥ್ಸ್ ಅರ್ಥ ಆಗತೈತಿ ನಮಗಂತ ಹೇಳ್ತಿರ್ತೀರಿ. ರೈಟ್? ಸೊ ಹಿಂಗಾಗಿ ನಿಮ್ಮನ್ನ ಗಮನದಾಗ ಇಟ್ಕೊಂಡು ಸ್ವಲ್ಪ ನಾವು ಸ್ಲೋ ಹೇಳಾಕತ್ತೀವಿ. ಸೊ ಯಾರು ಆಲ್ರೆಡಿ ಮ್ಯಾಥ್ಸ್ ಬ್ಯಾಕ್ ಗ್ರೌಂಡ್ ದಿಂತ ಅದಿರಲ್ಲ, ನಿಮಗೊಂದು ಯೂಟ್ಯೂಬ್ ಒಳಗೆ ಒಂದು ಆಪ್ಷನ್ ಇರ್ತೈತ್ರಿ, 1.5 ಸ್ಪೀಡ್ ಇಟ್ಟನ್ನ ನೀವು ಕೇಳ್ರಿ. ಅರ್ಥ ಐತ್ರಿ? ರೈಟ್. ಚಲೋ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ ಇಲ್ಲಿ. When the speed of the car is increased by 30%, ನೋಡ್ರಿ ಇಲ್ಲಿ ಗಮನ ಕೊಡ್ಬೇಕಾಗಿದೆ ಏನಪ್ಪಾ ಅಂದ್ರೆ, ಅವನು ಸ್ಪೀಡ್ ನ ಹೆಚ್ಚಿಗೆ ಮಾಡಿದಾನ್ರಿ. ಸ್ಪೀಡ್ ನ 30% ಹೆಚ್ಚಿಗೆ ಮಾಡಿದಾನ್ರಿ. ಓಕೆ. ಇಟ್ ಟೇಕ್ಸ್ 24 minutes ಲೆಸ್ ಟೈಮ್. ಸೊ ಆಬ್ವಿಯಸ್ ಐತ್ರಿ, ಸ್ಪೀಡ್ ಹೆಚ್ಚಿಗೆ ಮಾಡಿದ್ರೆ ಟೈಮ್ ಕಡಿಮೆ ಆಗ್ಲೇಬೇಕ್ರಿ. ಹೌದಿಲ್ರಿ? ರೈಟ್. ಸೊ ವಾಟ್ ಈಸ್ ದಿ ಟೈಮ್ ಟೇಕನ್ ಬೈ ಇಟ್ ಟು ಕವರ್ ದಿ ಸೇಮ್ ಡಿಸ್ಟನ್ಸ್ at its usual speed? Okay.
ಸೊ ಇಲ್ಲಿ ಏನ್ ಕೇಳಿದನ್ರಿ, ವಾಟ್ ಈಸ್ ದಿ ಟೈಮ್, ಟೈಮ್ ಎಷ್ಟು ತಗೊಂಡದಂತ ಅವ ಕ್ವಶನ್ ಕೇಳಕತ್ತಾನ್ರಿ. ಹೌದಾ? ಸೊ ಜಸ್ಟ್ ಟೈಮ್ ಎಷ್ಟು ತಗೊಂತಾನಂತ ಇಷ್ಟ ಕ್ವಶನ್ ಕೇಳಿದಾರ್ರಿ ಅವ್ರ. ಸೊ ಇಲ್ಲಿ ನಾವು ಸಿಂಪ್ಲಿ ಏನ್ ಮಾಡೋಣ್ರಿ, ಇಲ್ಲಿ ಫಸ್ಟ್ ಡಿಸ್ಟನ್ಸ್ ಇಲ್ಲೂ ಕಾನ್ಸ್ಟೆಂಟ್ ಐತ್ರಿ, ಹೌದಲ್ರಿ, ಅನುಪಾತ. ಸೊ ಇಲ್ಲೂ ಅನುಪಾತ ತಗೊಳ್ರಿ ಈಗ, ರೈಟ್. ಸೊ ಡಿಸ್ಟನ್ಸ್ ಕಾನ್ಸ್ಟೆಂಟ್ ಇದ್ದಾಗ, ಓಕೆ. ಸೊ ಸ್ಪೀಡ್ ನೋಡ್ರಿ, ಇಲ್ಲಿ ಸ್ವಲ್ಪ ನಿಮಗ ಅರ್ಥ ಮಾಡಿಸ್ತೇನೆ. ನಾನು ನಿಮಗ ಪರ್ಸೆಂಟೇಜ್ ಟಾಪಿಕ್ ಹೇಳಿಲ್ಲ, ಓಕೆ, ಬಟ್ ಆದ್ರೂ ಒಂದ್ ಸ್ವಲ್ಪ ಶಾರ್ಟ್ ಆದಾಗ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ ರೀ. ಇಲ್ಲಿ 30% ಇದನ್ನ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ, ಇದನ್ನ ನಾವು 3/10 ಅಂತ ಬರ್ಕೊಂತೀವಿ. 30% ಅಂದ್ರೆ ಏನಂತ ಬರ್ಕೊಂತೀವಿ, 3/10 ಅಂತ ಬರ್ಕೊಂತೀವಿ. ಏನಿಲ್ರಿ, ಬಹಳ ಸಿಂಪಲ್ ಐತಿ. ಈಗ ನಿಮಗೂ ಗೊತ್ತೈತ್ರಿ ಅದು, ಇಷ್ಟು ಬೇಸಿಕ್ ಮ್ಯಾಥ್ಸ್ ಅಂತೂ ನಿಮ್ಗೆ ಗೊತ್ತೈತಿ. 30% ಅಂದ್ರೆ ಒಬ್ಬ ವಿದ್ಯಾರ್ಥಿ 100ಕ್ಕೆ 30 ಮಾರ್ಕ್ಸ್ ತಗೊಂಡಂಗ. ಒಬ್ಬ ವಿದ್ಯಾರ್ಥಿ 100ಕ್ಕೆ 30 ಮಾರ್ಕ್ಸ್ ತಗೊಂಡ್ರಿ. ಸೊ ಈಗ ಇಲ್ಲಿದಿಂತ್ರ ಇದೊಂದು 0 ಇದೊಂದು 0 ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಉಳಿತೈತಿ, 3/10 ಉಳಿತೈತಿ. ಅರ್ಥ ಐತ್ರಿ? ಸೊ ಇದನ್ನ ನಾ 3/10 ಏನೈತಲ್ಲ ಇಲ್ಲಿ ಬರ್ತೈತ್ರಿ. ಆಮೇಲೆ ನಾವು ಪರ್ಸೆಂಟೇಜ್ ದಾಗ ಏನ್ ಮಾಡ್ತೀವಪ್ಪ ಅಂದ್ರ, ಯಾವುದೋ ಒಂದು ಫ್ರಾಕ್ಷನ್ a/b ಇತ್ತಂತ ತಿಳ್ಕೊರಿ, ಯಾವುದೂ ಇರ್ಲಿ, a/b ಇತ್ತಂದ್ರ ಇದರ ಅರ್ಥ ಏನ್ ಗೊತ್ತೇನ್ರಿ, ಈ b ಏನಿರ್ತೈತಲ್ಲ ಇದು ಮೂಲ ಸಂಖ್ಯೆ ಇರ್ತೈತಿ. ಇದಕ್ಕ ನಾವು ಇನಿಷಿಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ಇದಕ್ಕ ಏನಂತ ಕರಿತೀವಿ, ಇನಿಷಿಯಲ್ ವ್ಯಾಲ್ಯೂ ಅಂದ್ರೆ ಮೂಲ ಸಂಖ್ಯೆ ಇರದ. ಈಗ ಮೂಲ ಸಂಖ್ಯೆ ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈಗ ನಮಗೆ ಇಲ್ಲಿ ಏನ್ ಹೇಳನ್ ಗೊತ್ತೇನ್ರಿ, ಅವ ಸ್ಪೀಡ್ ಆ ಕಾರದ್ದು ಏನೈತ್ಲ 30% ಹೆಚ್ಚಳತಿ ಮಾಡಿದನ್ರಿ, ಹೆಚ್ಚಿಗೆ ಮಾಡಿದನ್ರಿ. 30% ಏನ್ ಮಾಡ್ಯಾನ್ರಿ, ಹೆಚ್ಚಿಗೆ ಮಾಡಿದನ್ರಿ. ಸೊ 30% ಹೆಚ್ಚಿಗೆ ಮಾಡಿದಾನಂದ್ರೆ ಇದ್ರ ಏನ್ ಗೊತ್ತೇನ್ರಿ, ಒಂದ್ ವೇಳೆ ಮೊದಲ ಅವಂದ ಕಾರದ ಸ್ಪೀಡ್ 10 km/h ಇತ್ತಪ್ಪ ಅಂತಂದ್ರ, 10 km/h ಇತ್ತಂದ್ರ ಈಗ 3 km/h ಸ್ಪೀಡ್ ಹೆಚ್ಚಿಗೆ ಮಾಡಿದನ್ರಿ. ಅರ್ಥ ಐತ್ರಿ? ಈಗ 30% ಅಂದ್ರೆ ನಾ ಏನ್ ಹೇಳಿನ್ರಿ, 3/10 ಅಂತ ಹೇಳಿನ್ರಿ. ಸೊ ಈ 10 ಏನೈತಲ್ಲ, ಈ ಡಿನಾಮಿನೇಟರ್ ವ್ಯಾಲ್ಯೂ ಏನೈತಿ ನೋಡ್ರಿ, ಇಲ್ಲಿ ತೆಳಗಡೆ ಇರುವಂತ ವ್ಯಾಲ್ಯೂ ಇದು ಏನ್ ಹೇಳ್ತದ ಗೊತ್ತೇನ್ರಿ, ಅದರದ ಇನಿಷಿಯಲ್ ವ್ಯಾಲ್ಯೂ ಬಗ್ಗೆ ಹೇಳ್ತದ್ರಿ. ಇನಿಷಿಯಲ್ ವ್ಯಾಲ್ಯೂ ಅಂದ್ರೆ ಮೂಲ ಸಂಖ್ಯೆ. ಮೂಲವಾಗಿ ಮೊದಲದು ಏನಿತ್ತು, ಹೌದಾ? ಈಗ ಈ ಕ್ವಶನ್ ಪ್ರಕಾರ ನಾವು ಮಾತಾಡೋದಾದ್ರ ಅವ 30% ಸ್ಪೀಡ್ ನ ಹೆಚ್ಚಿಗೆ ಮಾಡಿದಾನ್ರಿ. ಸೊ 30% ಸ್ಪೀಡ್ ಹೆಚ್ಚಿಗೆ ಮಾಡಿದಾನಂದ್ರೆ ಇದರ ಅರ್ಥ ಏನ್ ಗೊತ್ತೇನ್ರಿ, ಮೊದಲ ಆ ಕಾರದ ಸ್ಪೀಡ್ ಏನಿತ್ತಲ್ಲ ಅದು 10 km/h ಇತ್ತು ಅಂತ ತಿಳ್ಕೊರಿ ನೀವು, ಹಂಗ ತಿಳ್ಕೊರಿ. ಸೊ ಮೊದಲ ಅಂದ್ರೆ ಏನ್ರಿ, ಇನಿಷಿಯಲ್ ವ್ಯಾಲ್ಯೂ, ಮೂಲ ಸಂಖ್ಯೆ. ಮೂಲವಾಗಿ ಮೊದಲ ಅದರದ್ದು ಸ್ಪೀಡ್ 10 km/h ಇದ್ರ ಈಗ ಅವ ಏನ್ ಮಾಡ್ಯಾನ್ರಿ, 3 km/h ಅದರದ್ದು ಸ್ಪೀಡ್ ನ ಹೆಚ್ಚಿಗೆ ಮಾಡಿದಾನ್ರಿ. ಎಷ್ಟು ಹೆಚ್ಚಿಗೆ ಮಾಡಿದಾನ್ರಿ, 3 km/h ಅದರದ್ದು ಸ್ಪೀಡ್ ಹೆಚ್ಚಿಗೆ ಮಾಡಿದಾನ್ರಿ. ಹಿಂಗ್ ನೀವು ತಿಳ್ಕೊಬಹುದು. ಅಂದ್ರೆ ಈಗ ನೋಡ್ರಿ, ನಾ ಏನ್ ಹೇಳ್ತೇನ್ರಿ, ಹಂಗಾದ್ರೆ ಈಗ ಆ ಕಾರದ್ದು ಸ್ಪೀಡ್ ಎಷ್ಟೈತಿ ಅಂತ ಹೇಳ್ತೇನೆ. ಈಗ ಆ ಕಾರದ್ದು ಸ್ಪೀಡ್ ಎಷ್ಟೈತಿ ಅಂತ ನಾ ಕೇಳಿದಾಗ ನೀವೇನ್ ಹೇಳ್ತೀರಿ, ಸರ್ ನೋಡ್ರಿ ಮೊದಲ್ 10 km/h ಇತ್ರಿ, ಈಗ 3 km/h ಹೆಚ್ಚಿಗೆ ಮಾಡಿದಾನ್ರಿ. ಅಂದ್ರೆ 10 + 3 ಎಷ್ಟಾಕತ್ರಿ, 13 km/h. ಓಕೆ, ಅಂದ್ರೆ ಮೊದಲ ಅದರದ್ದು ಸ್ಪೀಡ್ 10 km/h ಇದ್ರ ಈಗ ಅದರದ್ದು ಸ್ಪೀಡ್ ಎಷ್ಟಾಗೈತ್ರಿ, 13 km/h ಅದರದ ಸ್ಪೀಡ್. ಕ್ಲಿಯರ್? ಸೊ ಇನ್ನೊಂದ್ಸಲ ಇದನ್ನ ಕೇಳ್ರಿ, ಬೇಕಾದ್ರೆ ಸ್ವಲ್ಪ ಹಿಂದೆ ತಗೊಂಡು ಇನ್ನೊಂದ್ಸಲ ಕೇಳ್ರಿ, ಅರ್ಥ ಆಗ್ತೈತಿ. ಅರ್ಥ ಐತ್ರಿ? ರೈಟ್. ಸೊ ಈಗ ಇಲ್ಲಿದಿಂತ್ರ ಏನೇನ್ ತಿಳ್ಕೊಂಡಿವ್ರು ನಾವು, ರೈಟ್. ಸೊ ಅವ ಸ್ಪೀಡ್ 30% ಹೆಚ್ಚು ಮಾಡ್ಯಾನಂತ್ರಿ. ಸೊ 30% ಅಂತಂದ್ರ ಈಗ ಜಸ್ಟ್ ಹೇಳಿನ್ರಿ 3/10. ಅಂದ್ರ ಇದರ ಅರ್ಥ ಏನ್ರಿ, ಮೊದಲ್ ಅವಂದ ಸ್ಪೀಡ್ 10 km/h ಇತ್ತಂದ್ರ ಈಗ ಎಷ್ಟಾಗೈತ್ರಿ, 3 km ಅವ ಹೆಚ್ಚಿಗೆ ಮಾಡಿದಾನ. 3 km/h ಹೆಚ್ಚಿಗೆ ಮಾಡಿದಾನ. ಸೊ ಹೆಚ್ಚಿಗೆ ಮಾಡಿದಾನ ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. 10 + 3 ಎಷ್ಟಾತ್ರಿ, 13. ಸೊ ಸಿಂಪಲ್ ಆಗಿ ಇಷ್ಟ ಅರ್ಥ ಮಾಡ್ಕೊಂಡ್ಬಿಡ್ರಿ. ಮೊದಲ ಆ ಕಾರದ್ದು ಸ್ಪೀಡ್ ಏನಾದ್ರು 10 km/h ಇತ್ತಂದ್ರ ಈಗ ಅದರದ್ದು ಕಾರದ್ದು ಸ್ಪೀಡ್ ಎಷ್ಟಾಗೈತ್ರಿ, 13 km/h ಆಗೈತ್ರಿ. ಓಕೆ, ಸೊ ಹಿಂಗ ಅರ್ಥ ಮಾಡ್ಕೋಬಹುದ್ರಿ ನೀವು. ಎಕ್ಸಾಕ್ಟ್ಲಿ ಅದರದ್ದು ಸ್ಪೀಡ್ 10 km/h ಇತ್ತೇನ್ರಿ ಸರ್, ಇಲ್ಲ. ಓಕೆ, ಜಸ್ಟ್ ನಿಮ್ಗೆ ತಿಳ್ಸಾಕ್ ಹಂಗ ಹೇಳಕತ್ತೇನ್ರಿ ನಾ, ರೈಟ್. ಓಕೆ, ಬಟ್ ಹಿಂಗ್ ತಿಳ್ಕೊಬಹುದು ನೀವು. ತಿಳ್ಕೊಳಕ್ ಏನ್ ಹೊಂಟೈತ್ರಿ, ಹೌದಲ್ರಿ? ಚಲೋ, ಈಗ ಇವು ಕ್ಯಾನ್ಸಲ್ ಆಗ್ತಾವೆ ನೋಡ್ರಿ, ಇಲ್ಲ ಆಗಂಗಿಲ್ಲ ಸರ್. ಓಕೆ, ಸೊ ಇದು ಸ್ಪೀಡ್ ಅನುಪಾತ ಆತ್ರಿ, ಇದು ಸ್ಪೀಡ್ ಅನುಪಾತ ಆತ್ರಿ.
ಸೊ ಟೈಮದ ಅನುಪಾತ ಏನಾಕತ್ರಿ ಉಲ್ಟಾ ಆಕತಿ 13:10 ಆಕತ್ರಿ. ಸೊ ಇದು ನಿಮ್ದ ಟೈಮದ ಅನುಪಾತ. ಸೊ ಇಲ್ಲಿ ತನ ನಿಮ್ಗೆ ಅರ್ಥ ಆಗಿತ್ತ ಅಂತ ಅನ್ಕೊಂಡಿದ್ರಿ. ಈಗ ಮುಂದೆ ಏನ್ ಹೇಳ್ತಾನ್ರಿ ಅವ 24 ನಿಮಿಷ ಕಡಿಮೆ ಟೈಮ್ ತಗೊಂತಾನಂತ್ರಿ ಮೊದ್ಲಿನ್ಕಿಂತ. ಅಂದ್ರೆ ಈ ಸ್ಪೀಡ್ ಹೆಚ್ಚಿಗೆ ಮಾಡಿದಕ್ಕ ಮೊದ್ಲಿನ್ಕಿಂತ 24 ನಿಮಿಷ ಕಡಿಮೆ ತಗೊಂತಾನಂತ್ರಿ. ಸೊ ಆಬ್ವಿಯಸ್ಲಿ ಕಡಿಮೆ ತಗೊಳ್ಳಬೇಕ್ರಿ, ಯಾಕಂದ್ರೆ ಅದ ಡಿಸ್ಟೆನ್ಸ್ ಮೇಲೆ ಡೆಲಿ ಹೋಗ್ತಾನ್ರಿ. ಸೊ ಸ್ಪೀಡ್ ನಾರ್ಮಲ್ ಸ್ಪೀಡ್ ಕಿಂತ ಹೆಚ್ಚಿಗೆ ಮಾಡಿದ್ರೆ ಟೈಮ್ ಕಡಿಮೆ ತಗೋಬೇಕವ. ಸೊ ಇಲ್ಲಿ ಟೈಮ್ ಎಷ್ಟು ಕಡಿಮೆ ತಗೊಂಡ ನೋಡ್ರಿ ಅವ. ಮೊದಲ ನೀವ್ ಹಿಂಗ್ ಅನ್ಕೋಬಹುದ್ರಿ, ಮೊದಲ ನೀವ್ ಹಿಂಗ್ ತಿಳ್ಕೊಬಹುದು, ಮೊದಲ 13 ನಿಮಿಷ ತಗೊಂತಿದ್ದಂದ್ರ ಈಗ 10 ನಿಮಿಷ ತಗೊಳಕತ್ತಾನ ಅನ್ಕೋಬಹುದ್ರಿ. ಅಂದ್ರ ನಮ್ಮ ರೇಷಿಯೋ ಪ್ರಕಾರ, ನಮ್ಮ ಅನುಪಾತ ಪ್ರಕಾರ ಅವನು 3 ಯೂನಿಟ್ಸ್ ಕಡಿಮೆ ಟೈಮ್ ತಗೊಳಕತ್ತಾನ್ರಿ. ರಿಯಾಲಿಟಿ ಒಳಗೆ ಎಷ್ಟು ತಗೊಳತಾನ್ರಿ 24 ನಿಮಿಷ ಟೈಮ್ ತಗೊಳತಾನ್ರಿ. ಹೌದಾ? ಸೊ ಇದನ್ನ ನೀವು ಕ್ಯಾನ್ಸಲ್ ಮಾಡಿದ್ರೆ 1 ಯೂನಿಟ್ ವ್ಯಾಲ್ಯೂ, ಸೊ 3 8 24 ಅಂದ್ರೆ 1 ಯೂನಿಟ್ ವ್ಯಾಲ್ಯೂ ಎಷ್ಟಾಕತ್ರಿ 8 ಮಿನಿಟ್ಸ್ ಆಗ್ತೈತ್ರಿ. ಸೊ 13 8 ಎಷ್ಟಾಕತ್ರಿ 104 ನಿಮಿಷ. ಅಂದ್ರೆ ಇದರ ಅರ್ಥ ಏನ್ರಿ, ಮೊದಲ ಅವನು ಯಾವ ಸ್ಪೀಡ್ಲೆ ಹೋಗ್ತಿದ್ ಗೊತ್ತಿಲ್ರಿ, ಬಟ್ ಯಾವ್ದು ಸ್ಪೀಡ್ಲೆ ಹೋಗ್ತಿರ್ಬೋದ್ರಿ. ಅವ ಎಷ್ಟು ಟೈಮ್ ತಗೊಂತಿದ್ರಿ 104 ನಿಮಿಷ ಟೈಮ್ ತಗೊಂತಿದ್ದ. ಓಕೆ, ಆ ಡಿಸ್ಟೆನ್ಸ್ ನ ಕವರ್ ಮಾಡಕ 104 ನಿಮಿಷ ಟೈಮ್ ತಗೊಂತಿದ್ರಿ. ರೈಟ್. ಸೊ ಈಗ ನಮಗೇನ್ ಕ್ವಶನ್ ಕೇಳ್ಯಾರ್ರಿ ಅವ್ರ? ಸೊ ಅವ್ರ ಟೈಮ ಕೇಳ್ಯಾರ ನಮಗ. ಸೊ 104 ನಿಮಿಷ. ಸೊ 104 ನಿಮಿಷ. ರೈಟ್. ಸೊ 104 ನಿಮಿಷ ಅಂದ್ರೆ ಆಪ್ಷನ್ ಡಿ ಆಕೈತ್ರಿ. ಏನಾಕತ್ರಿ? ಆಪ್ಷನ್ ಡಿ ಆಕೈತಿ. ಯಾಕೆ ಹೇಳ್ರಿ ಸರ್ ಹಂಗೆ ಹೇಳಿದ್ರಿ ನೀವು? ನೋಡ್ರಿ ಬಹಳ ಸಿಂಪಲ್ ಐತಿ. ಈಗ ನಮ್ದು ಇಲ್ಲಿ ನಿಮಿಷದಾಗ ಐತ್ರಿ, ಇಲ್ಲಿ ಅವರ್ಸ ಮತ್ ನಿಮಿಷದಾಗ ಕೊಟ್ಟಾನ್ರಿ ನಾವು. ಈಗ ಇಲ್ಲಿ ಲಾಸ್ಟ್ ನಮ್ದ 4 ನಿಮಿಷ ಐತಂದ್ರ ಇಲ್ಲಿ ಲಾಸ್ಟಿಗೆ 4 ನಿಮಿಷ ಎಲ್ಲ ಐತಿ ನೋಡ್ರಿ, ಇಲ್ಲೇ ಐತಿ. ಸೊ ಇದ ಒಂದ ಆನ್ಸರ್ ಐತಿ. ಹಾ, ಇನ್ನೊಂದ್ ಏನ್ರ ಆಪ್ಷನ್ ಇದ್ದಿತ್ತಂದ್ರ ಇದನ್ನ ಏನ್ ಮಾಡ್ರಿ 60 + 44 ಮಾಡ್ರಿ. ಹೌದಲ್ರಿ? 60 + 44. 60 ಅಂದ್ರೆ ಏನ್ ಆತ್ರಿ? ಇದು 1 ಅವರ್ ಆತ್ರಿ. ಇದು ಮುಂದೆ ಏನ್ ಆಕತ್ರಿ 44 ನಿಮಿಷ ಆಕತ್ರಿ. ಬಟ್ ಇಷ್ಟೆಲ್ಲ ಮಾಡೋದಕ್ಕಿಂತ ಸಿಂಪಲ್ ಆಗಿ ನೋಡ್ಬಿಡ್ರಿ, ಲಾಸ್ಟಿಗೆ 4 ನಿಮಿಷ ಐತ್ರಿ. ಸೊ 4 ನಿಮಿಷ ಇರೋದು ಆಪ್ಷನ್ ದಾಗ ಯಾವ್ದು ಐತ್ರಿ? ಇದು ಒಂದ ಐತ್ರಿ. ಸೊ ಅದ ಆನ್ಸರ್ ಆಕತ್ರಿ. ಸ್ವಲ್ಪ ಸ್ಮಾರ್ಟ್ ಅಪ್ರೋಚ್ ಕೊಡ್ರಿ ಇಲ್ಲಿ ಒಂದಿಟ್ಟು. ಅರ್ಥ ಆಗತ್ರಿ? ಚಲೋ. ಸೊ ಇದು ಕ್ವಶನ್ ನಿಮಗೆ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ. ಓಕೆ, ಎಸ್, ಇದನ್ನ ಈ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಓಕೆ, ಇದು RRB JE ಒಳಗೆ ಬಂದೈತ್ರಿ, ಬಟ್ ಕ್ವಶನ್ ಸಿಂಪಲ್ ಇತ್ತಂತ ತಗೊಂಡಿನ್ರಿ ನಾ ಇದನ್ನ. ಸೊ ಈ ತರ ಕ್ವಶನ್ಸ್ ನೀವು ನಿಮ್ ಗ್ರೂಪ್ ಡಿ ಎಕ್ಸಾಮ್ಸ್ ಒಳಗಡೆ ಬರ್ಬೋದ್ರಿ. ರೈಟ್. ಈಗ ಏನೈತ್ ನೋಡ್ರಿ, at 3/4 of a usual speed, okay, a person reaches his workplace 15 minutes late. ನೋಡ್ರಿ ಇಲ್ಲಿ ಏನಾಗೈತ್ರಿ, ಯಾವ್ದೋ ಒಂದು ಸ್ಪೀಡ್ಲೆ ಒಬ್ಬ ಪರ್ಸನ್ ಹೋಗ್ತಿದ್ರಿ, ಹಂಗ ತಿಳ್ಕೊರಿ. ಈಗ ನಾ ಹಂಗ ಎಕ್ಸಾಂಪಲ್ ಏನ್ ಮಾಡ್ತೇನ್ರಿ, ಅವನು 12 km/h ಸ್ಪೀಡ್ಲೆ ಹೋಗ್ತಿದ್ದ ಅಂತ ಅನ್ಕೋರಿ. ಹಂಗ ಅನ್ಕೋರಿ, ಎಕ್ಸಾಂಪಲ್ ತೊಗೊಳತ್ತೇನ್ರಿ, ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ನಿಮ್ ಕ್ವಶನ್ ಅರ್ಥ ಮಾಡ್ಸಕ್ ಇದು ನಾ ಸುಮ್ಮನೆ ವ್ಯಾಲ್ಯೂ ತಗೊಂಡಿ, ನೀವು ಏನೂ ತಗೋಬಹುದು. ಓಕೆ, ಇಲ್ಲಿ ಸುಮ್ಮ 12 km/h ಅವ್ನು ಹೋಗ್ತಿದ್ದ ಅಂತ ಅನ್ಕೋರಿ. ಸೊ 12 km/h ಸ್ಪೀಡ್ಲೆ ಅವ್ನು ಹೋಗ್ತಿದ್ದ ಅಂದ್ರ ಈಗ ಅವನು ಬರೀ 3/4 ಅಂದ್ರೆ ಯಾವ ಸ್ಪೀಡ್ಲೆ ಹೋಗ್ತಿದ್ದಲ್ಲ ಅದರದ 3/4 ಸ್ಪೀಡ್ಲೆ ಹೊಂಟಾನಂದ್ರಿ. ಎಷ್ಟು ಸ್ಪೀಡ್ಲೆ ಹೊಂಟಾನ್ರಿ? 3/4 ಸ್ಪೀಡ್ಲೆ ಹೊಂಟಾನ್ರಿ. ಅಂದ್ರ 4 3s 12, 3 3s 9 km/h. ಅಂದ್ರ ನೋಡ್ರಿ, ಮೊದಲವ 12 km/h ಹೋಗ್ತಿದ್ರಿ. ಮೊದಲ 12 km/h ಹೋಗ್ತಿದ್ರಿ. 12 km/h ಸ್ಪೀಡ್ಲೆ ಅವನ ಆಫೀಸಿಗೆ ಹೋಗ್ತಿದ್ರಿ. ಬಟ್ ಈಗ ಎಷ್ಟು ಸ್ಪೀಡ್ಲೆ ಹೊಂಟಾನ್ರಿ ಅವ? ಬರೇ 9 km/h ಸ್ಪೀಡ್ಲೆ ಹೊಂಟಾನ್ರಿ. ಅಂದ್ರ ಸ್ಪೀಡ್ ಕಡಿಮೆ ಆಗೈತಿಲ್ರಿ. ಮತ್ತು ಸ್ಪೀಡ್ ಕಡಿಮೆ ಆದ್ರೆ ಆಬ್ವಿಯಸ್ಲಿ ಲೇಟ್ ಆಗೋದ್ರಿ ಆಫೀಸಿಗೆ. ಸೊ ಅದನ್ನ ಕೊಟ್ಟಾನ್ರಿ ಅವ. ಸೊ ಹಿ ರೀಚಸ್ ಹಿಸ್ ವರ್ಕ್ ಪ್ಲೇಸ್ 15 minutes ಲೇಟ್. ಸೊ ಅದರಿಂದ ಏನಾಗೈತ್ರಿ, ಅವನು ಆಫೀಸಿಗೆ 15 ನಿಮಿಷ ಲೇಟ್ ಆಗಿ ಹೋಗಿದ್ದಾನ್ರಿ. ಸೊ ಹಂಗಾರ ಕ್ವಶನ್ ಏನ್ ಕೇಳ್ಯಾರಿ, ನಾರ್ಮಲಿ ಹೌ ಮೆನಿ ಮಿನಿಟ್ಸ್ ಡಸ್ ಇಟ್ ಟೇಕ್ ಟು ರೀಚ್ ದಿ ವರ್ಕ್ ಪ್ಲೇಸ್? ಅಂದ್ರೆ ಹಂಗಾದ್ರ ನಾರ್ಮಲಿ ಅವ್ನ ಏನ್ ಹೋಗ್ತಿದ್ದಲ್ಲ, ಲೇಟ್ ಆಗ್ಲಾರ್ದನ್ನ ಏನ್ ಹೋಗ್ತಿದ್ದಲ್ಲ, ಸೊ ಲೇಟ್ ಆಗ್ಲಾರ್ದ ಹೋಗದಾಗ ಅವನ ಟೈಮ್ ಎಷ್ಟೈತಿ ಅಂತ ಕ್ವಶನ್ ಕೇಳ್ಯಾರ.
ಸೊ ಏನಿಲ್ರಿ, ಭಾಳ ಸಿಂಪಲ್ ಐತ್ರಿ. ಅಗೇನ್ ಇಲ್ಲೂ ಕೂಡ ಕಾನ್ಸೆಪ್ಟ್ ಏನೈತ್ರಿ ಅದ ಐತ್ರಿ. ಸೊ ಇದು 12 ಹೆಂಗ್ ತಗೊಂಡಿರಿ ಅಂತ ನೀವು ಭಾಳ ವಿಚಾರ ಮಾಡಕ್ ಹೋಗ್ಬೇಡಿ. ನಾ ಸುಮ್ಮನೆ ಒಂದು ವ್ಯಾಲ್ಯೂ ತಗೊಂಡೇನ್ರಿ, ಅರ್ಥ ಐತ್ರಿ. 4 ಭಾಗ ಆಗುವಂತದ್ದು ಒಂದು ವ್ಯಾಲ್ಯೂ ತಗೊಂಡೇನ್ರಿ. ನಿಮಗೆ ಜಸ್ಟ್ ತಿಳ್ಸಕ್ ಅಷ್ಟೇ ಅದ. ಓಕೆ ರೈಟ್. ಸೊ ಈಗ ಇಲ್ಲಿ ಸ್ಪೀಡ್ ಅನುಪಾತ ಎಷ್ಟಾಕತ್ ನೋಡ್ರಿ. ಓಕೆ, ಸೊ ಮೊದಲ ಅವನು 4ರದ ಸ್ಪೀಡ್ಲೆ ಹೋಗ್ತಿದ್ದಂದ್ರ ಈಗ ಎಷ್ಟರಲ್ಲಿ ಹೊಂಟಾನ್ರಿ? 3ರಲ್ಲಿ ಹೊಂಟಾನ್ರಿ. ಯಾಕೆ ಹೇಳ್ರಿ? ಇದು 3/4 ಐತ್ರಿ ನೋಡ್ರಿ. ಸೊ 3/4 ಐತ್ರಿ, 3/4 ಐತ್ರಿ. ಓಕೆ, ಸೊ ಸ್ಪೀಡ್ 3/4 ಐತ್ರಿ. ಸೊ ಮೊದಲ 4ರಲ್ಲಿ ಹೋಗ್ತಿದ್ದಂದ್ರ 4 km/h ಅಂತ ತಿಳ್ಕೊರಿ, ಹೌದಾ? ಸೊ ಈಗ ಎಷ್ಟರಲ್ಲಿ ಹೊಂಟಾನ್ರಿ? ಅವ 3 km/h ಹೊಂಟಿದ್ದಾನ್ರಿ. ಸೊ ಸ್ಪೀಡ್ ಅನುಪಾತ 4:3 ಆದ್ರ ಈಗ ಟೈಮದ ಅನುಪಾತ ಏನಾಕತ್ರಿ? 3:4 ಆಕತ್ರಿ, ಹೌದಲ್ರಿ? ರೈಟ್. ಸೊ ಅಂದ್ರೆ ಇದ್ರ ಅರ್ಥ ಏನ್ರಿ? ಮೊದಲ 3 ನಿಮಿಷನ್ಯಾಗ ಹೋಗ್ತಿದ್ದಂದ್ರ ಈಗ 4 ನಿಮಿಷನ್ಯಾಗ ಹೋಗಿದಾನ್ರಿ, ತಿಳ್ಕೊಳಕ. ಸೊ ಹಂಗಾರ ಈ ಟೈಮದ ವ್ಯತ್ಯಾಸ ಎಷ್ಟೈತ್ರಿ? 1 ಯೂನಿಟ್ ಐತ್ರಿ. ಅಂದ್ರ ಆಫೀಸಿಗೆ ನಮ್ಮ ಪ್ರಕಾರ, ಈ ಅನುಪಾತ ಪ್ರಕಾರ 1 ನಿಮಿಷ ಲೇಟ್ ಅದಾನ್ರಿ ನಮ್ಮ ಅನುಪಾತ ಪ್ರಕಾರ. ಬಟ್ ರಿಯಾಲಿಟಿ ಒಳಗೆ ಎಷ್ಟು ನಿಮಿಷ ಲೇಟ್ ಅದಾನ್ರಿ? ಅವ 15 ನಿಮಿಷ ಲೇಟ್ ಅದಾನ್ರಿ. ಸೊ ಈಗ ನಮ್ ಕ್ವಶನ್ ಏನ್ ಕೇಳ್ಯಾರ ಗೊತ್ತೇನ್ರಿ ಅವ್ರ? ಹಂಗಾರ ಮೊದಲು ಎಷ್ಟು ನಿಮಿಷನ್ಯಾಗ ಹೋಗ್ತಿದ್ದ ಅಂತ ಕೇಳ್ಯಾರ್ರಿ. ಸೊ ನೋಡ್ರಿ, 1 ಯೂನಿಟ್ ವ್ಯಾಲ್ಯೂ 15 ನಿಮಿಷ ಆದ್ರ 3 ಯೂನಿಟ್ ವ್ಯಾಲ್ಯೂ ಎಷ್ಟಾಗತ್ರಿ? ಓಕೆ, ಸೊ 15 3 ಎಷ್ಟಾಗತ್ರಿ? 45 ಮಿನಿಟ್ಸ್. ಅಂದ್ರೆ ಮೊದಲವ ಎಷ್ಟು ನಿಮಿಷನ್ಯಾಗ ಹೋಗ್ತಿದ್ ಹೇಳ್ರಿ? 45 ನಿಮಿಷನ್ಯಾಗ ಹೋಗ್ತಿದ್ರಿ. ಸೊ 45 ನಿಮಿಷ ಏನೈತಲ್ಲ, ಈ ಕ್ವಶನ್ ಅದ ಕರೆಕ್ಟ್ ಆನ್ಸರ್. ರೈಟ್, ಈ ಕ್ವಶನ್ ಅದ ಏನಾಗ್ತೈತ್ರಿ? ಕರೆಕ್ಟ್ ಆನ್ಸರ್ ಆಗ್ತೈತಿ. ಫೈನ್. ರೈಟ್. ಹಾ, ಈಗ ಒಂದು ಪಾಯಿಂಟ್ ನಿಮಗೆ ಡೆಫಿನೆಟ್ಲಿ ಇಲ್ಲಿ ಮೈಂಡಿಗೆ ಬಂದಿರಬಹುದ್ರಿ. ಏನಂತ? ಈಗ ಆಗಲೇನು ಇಲ್ಲೂ ಫ್ರಾಕ್ಷನ್ ಇತ್ರಿ. ಆಗಲೇ ಕ್ವಶನ್ ಒಳಗಡೆ ಏನಿತ್ರಿ? ಅದ 3/10 ಇತ್ರಿ. ಸೊ ಅವಾಗ ನೋಡಿದಾಗ 10 + 3 13 ಅಂತ ಬರದ್ರಿ. ಬಟ್ ಇಲ್ಲಿ ಹಂಗ ಏನು ಪ್ಲಸ್ ಮಾಡ್ಲಿಲ್ಲ ಅಲ್ ಸರ್ ನೀವು, ಹೌದಾ? ಈಗ ಇದು 3/4 ಐತಿ, ಇಲ್ಲಿ 4 ಬರೋದು, ಇಲ್ಲಿ 7 ಬರ್ದಿಲ್ಲ ಅಲ್ ಸರ್ ನೀವು. ನೋಡ್ರಿ, ಇದನ್ನ ಸ್ವಲ್ಪ ನೀವು ಗಮನದಾಗ ಇಟ್ಕೋಬೇಕು. ಇಲ್ಲಿ ಏನೈತ್ರಿ? ಇಲ್ಲಿ ಅವ ಸ್ಪೀಡ್ ನ ಹೆಚ್ಚಿಗೆ ಮಾಡಿದಾನ್ರಿ. ಓಕೆ, ಇಲ್ಲಿ ಏನ್ ಮಾಡ್ಯಾನ್ರಿ? ಸ್ಪೀಡ್ ನ ಹೆಚ್ಚಿಗೆ ಮಾಡಿದಾನ್ರಿ. ಬಟ್ ಇಲ್ಲಿ ಏನ್ ಮಾಡ್ಯಾನ್ರಿ? ಇಲ್ಲಿ ಸ್ಪೀಡ್ ನ ಹೆಚ್ಚಿಗೆ ಮಾಡಿಲ್ರಿ ಅವ. ಓಕೆ, ಮೊದಲು ಎಷ್ಟು ಸ್ಪೀಡ್ ಇತ್ತಲ್ಲ, ಈಗ ಎಷ್ಟು ಸ್ಪೀಡ್ ಆಗೈತೆ ಅಂತ ಕ್ಲಿಯರ್ಲಿ ಹೇಳಿದಾನ್ರಿ. ಸೊ ಇಲ್ಲಿ ಯಾವುದೇ ರೀತಿ ಸ್ಪೀಡ್ ನ ಹೆಚ್ಚಿಗೆ ಮಾಡಿದ ಅಂತ ಹೇಳಿದಲ್ರಿ ಅವ. ಸೊ ಈಗ ಇಲ್ಲಿ 3/4 ಆಫ್ ಸ್ಪೀಡ್ ಅಂತ ಏನ್ ಕೊಟ್ಟಾನಲ್ಲ ಅವ, 3/4 ಆಫ್ ಸ್ಪೀಡ್ ಅಂತ ಏನ್ ಕೊಟ್ಟಾನಲ್ಲ, ನೀವು ಇದನ್ನ ಹಿಂಗೂ ತಿಳ್ಕೊಬಹುದ್ರಿ. ಒಂದ್ ಥಿಂಗ್ ನೋಡ್ರಿ, ಈ ತಳಗಡೆ ಇರುವಂತ ವ್ಯಾಲ್ಯೂ ಏನೈತ್ಲ, ಯಾವಾಗ್ಲೂ ಮೂಲ ಸಂಖ್ಯೆನ ರೀಪ್ರೆಸೆಂಟ್ ಮಾಡ್ತೈತಿ. ಅಂದ್ರೆ ನೀವು ತಿಳ್ಕೊಳಕ್ ಹಿಂಗ್ ತಿಳ್ಕೊಬಹುದ್ರಿ. ಏನಂತ? ಮೊದಲು ಅವನು 4 km/h ಸ್ಪೀಡ್ಲೆ ಹೋಗ್ತಿದ್ದಂತಂದ್ರ ಈಗ ಅವನು 3 km/h ಸ್ಪೀಡ್ಲೆ ಹೊಂಟಾನು. ನೀವ್ ಹಿಂಗ್ ತಿಳ್ಕೊಬಹುದು. ಬಟ್ ಆಗಲೇ ಕ್ವಶನ್ ಒಳಗೆ ಏನಿತ್ತು ಗೊತ್ತೇನ್ರಿ? ಆಗಲೇ ಕ್ವಶನ್ ಒಳಗೆ ಏನಿತ್ತಪ್ಪ ಅಂದ್ರ 3/10 ಇದ್ದಾಗ ಮೊದಲ ಅವನ ಸ್ಪೀಡ್ 3 km/h ಇತ್ತಪ್ಪ ಅಂತಂದ್ರ ಈಗ 3 km/h ಅವನ ಸ್ಪೀಡ್ ನ ಹೆಚ್ಚಿಗೆ ಮಾಡಿದಾನ್ರಿ. ಅವನ ಸ್ಪೀಡ್ 10 km/h ಮೊದಲು ಇತ್ತಪ್ಪ ಅಂತಂದ್ರ ಈಗ 3 km/h ಸ್ಪೀಡ್ ಅವ್ನ ಏನ್ ಮಾಡ್ಯಾನ್ರಿ? ಹೆಚ್ಚಿಗೆ ಮಾಡಿದಾನ್ರಿ. ಸೊ ಹಂಗಾರ ಈಗ ಅವನ ಸ್ಪೀಡ್ ಎಷ್ಟೈತ್ರಿ? 10 + 3 13 km/h ಐತ್ರಿ. ಸೊ ಇವ್ ಎರಡು ಥಿಂಗ್ಸ್ ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಅರ್ಥ ಆದತ್ರಿ? ಈ ಎರಡು ಥಿಂಗ್ಸ್ ಏನದಾವಲ್ಲ, ಇದಾತ್ರು ಮತ್ತೆ ಇದಾತ್ರು. ಇಲ್ಲಿ ಹೆಚ್ಚಿಗೆ ಮಾಡಿಲ್ಲವ. ಓಕೆ, ಇಲ್ಲಿ ಸ್ಪೀಡ್ ಕಡಿಮೆ ಆಗೈತೆ ಅಂತೂ ತಿಳ್ಕೊಬಹುದು. ಓಕೆ, ಸೊ ಇಲ್ಲೇ ಥಿಂಗ್ಸ್ ಬೇರೆ ಅದಾವ್ರಿ, ಇಲ್ಲೂ ಥಿಂಗ್ಸ್ ಬೇರೆ ಅದಾವ್ರಿ. ಓಕೆ, ಸೊ ಅದಕ್ಕೆ ಇವನ್ನೆಲ್ಲಾನು ಬಹಳ ನೀಟಾಗಿ ನೀವು ಎಕ್ಸಾಮ್ಸ್ ಒಳಗಡೆ ಸ್ಟೇಟ್ಮೆಂಟ್ಸ್ ನ ನೀಟಾಗಿ ನೋಡ್ಬೇಕ್ರಿ. ಓಕೆ ರೈಟ್. ಸೊ ಇದೊಂದು ಕ್ವಶನ್ ನ ನೀವು ಹೋಮ್ವರ್ಕ್ ಸಾಲ್ವ್ ಮಾಡ್ರಿ. ಓಕೆ, ಇದೊಂದು ಕ್ವಶನ್ ನ ನೀವು ಹೋಮ್ವರ್ಕ್ ಸಾಲ್ವ್ ಮಾಡ್ರಿ. ಓಕೆ, ಸೊ ಇಲ್ಲಿಕಂದ್ರ ಇದನ್ನ ನೆಕ್ಸ್ಟ್ ಕ್ಲಾಸ್ ನ ಸಾಲ್ವ್ ಮಾಡ್ತೇನ್ರಿ. ಓಕೆ, ಸೊ ಈ ಕ್ವಶನ್ ನ ಹೋಮ್ವರ್ಕ್ ಸಾಲ್ವ್ ಮಾಡಿ ನನಗ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕ್ರಿ ನೀವೆಲ್ಲರೂ. ಸೊ ಇದರದ ಆನ್ಸರ್ ಏನಾಗ್ತೈತೆ ಅಂತ ಹೇಳಿ. ಓಕೆ ರೈಟ್. ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗೈತೆ ಅಂತ ಅನ್ಕೊಂಡೇನ್ರಿ. ಸೊ ಎಲ್ಲಾ ಕ್ವಶನ್ಸ್ ನ ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರ, ಸೊ ಎಲ್ಲಾನು ನಾವು ರೈಲ್ವೆ ಎಕ್ಸಾಮ್ಸಿಗೆ ಯಾವ್ಯಾವ ಕ್ವಶನ್ಸ್ ಬಂದಿದಾವ ನೋಡ್ರಿ, ಸೊ ಅವನ್ನ ನಾವು ಡಿಸ್ಕಸ್ ಮಾಡತ್ತೀವಿ. ಸೊ RRB ಗ್ರೂಪ್ ಡಿ, ರೈಟ್? ಸೊ ಇವೆಲ್ಲ ಕ್ವಶನ್ಸ್ ಏನದಾವ್ರಿ, ನಿಮ್ ಎಕ್ಸಾಮ್ಸಿಗೆ ಬಂದಿರೋ ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡತ್ತೀವಿ, ರೈಟ್? ಸೊ ಪ್ರಿಪರೇಷನ್ ಮಾಡ್ತೀರಿ, ನಮ್ಮ ಚಾನಲ್ನ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಓಕೆ, ಶೇರ್ ಮಾಡ್ರಿ.
ಓಕೆ ರೈಟ್. ಸೊ ದ್ಯಾಟ್ಸ್ ಆಲ್ ಫ್ರಮ್ ಮೈ ಸೈಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಭೇಟಿ ಆಗುಣ್ರಿ. ಇದ ಕ್ವಶನ್ ದಿಂತ್ರ ನಾನು ನಿಮಗೆ ಡಿಸ್ಕಷನ್ ಶುರು ಮಾಡ್ತೇನೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.